ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ನಮ್ಮ ಮಹಾಕೃಪೆಗೆ ದೇವ್ರು ಕೊಡುವಂಥ ಸ್ತೋತ್ರ ಉಳ್ಳವರಾಗನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ. ಇವತ್ತು ಲೈಫ್ ಆಫ್ ಕ್ರೈಸ್ಟ್ ನೋಡ್ಬೇಕಾದ್ರೆ ಪೇಜ್ ನಂಬರ್ 206 ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪೇಜ್ ನಂಬರ್ 88, ರೀಪ್ರಿಂಟ್ಸ್ ಆರ್ಟಿಕಲ್ ನಂಬರ್ 2620 ಇಂದ ಏನಾಗಿದೆ ಆಯ್ಕೆ ಆಗಿದೆ. ಏನಪ್ಪ ಅದು ಹೆಡ್ಡಿಂಗು ಅಂತಂದರೆ ದ ಡಿಸಪಾಯಿಂಟೆಡ್ ಪ್ರೊಫೆಟ್ಸ್ ವೈಸ್ ಕೋರ್ಸ್ ಅಂತ ಅಂದ್ಬಿಟ್ಟು ಒಂದು ಟಾಪಿಕ್ ಅದರ. ಸೊ ಇದನ್ನು ನಾವು ಏನು ಮಾಡೋಣ, ಕನ್ನಡದಲ್ಲಿ ಓದ್ಬಿಟ್ಟು ಅದ್ರಲ್ಲಿ ನಮ್ಗೆ ಏನಪ್ಪ ಪಾಠ ಇದೆ ಅಂತ ನೋಡೋಣ, ಓಕೆನಾ. ಯಾರ ಹತ್ರ ಲೈಫ್ ಆಫ್ ಕ್ರೈಸ್ಟ್ ಬುಕ್ಗಳಿದ್ರೆ ಯಾರೋ ಓದ್ತೀರಂತಾನೆ ಕೊಡು, ಕೈಗಳು ಎತ್ತಬಹುದು, ಅವ್ರಿಗೆ ಅವಕಾಶಗಳು ಕೊಡೋಕೆ ಅನುಕೂಲ ಆಗ್ತದೆ. ನಿರಾಶನಾದ ಪ್ರವಾದಿಯ ಬುದ್ಧಿವಂತಿಕೆಯ ವಿಧಾನ. ಲೂಕ 7:18-28. ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಮಾರ್ಕ 7:37. ಯೇಸು ಅನೇಕ ಅದ್ಭುತಗಳನ್ನು ಮಾಡುತ್ತಾ, ಅಸಂಖ್ಯಾತ ಶಿಷ್ಯರನ್ನು ಮಾಡಿಕೊಳ್ಳುತ್ತಾ ಮತ್ತು ಬಹು ಅಲ್ಪವಾದ ವಿರೋಧವನ್ನು ಎದುರಿಸುತ್ತಾ ಇದ್ದಾಗ ಆತನ ದಾಯಾದಿಯಾದ ಸ್ನಾನಿಕನಾದ ಯೋಹಾನನ ವಿಷಯವು ಬಹು ಭಿನ್ನವಾದ ರೀತಿಯಲ್ಲಿ ಸಾಗುತ್ತಿತ್ತು. ಆದರೂ ಇದು ಯೋಹಾನನು ತನ್ನ ವಿಷಯವಾಗಿ ಪ್ರವಾದಿಸಿದ ಅನುಸಾರವಾಗಿಯೇ ಇತ್ತು. ಅವನು ಹೇಳಿದ್ದು, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ಯೇಸು ಬಹು ಸಫಲನಾಗಿ ಪರಿಶ್ರಮಿಸುತ್ತಿದ್ದ ಸ್ಥಳದಿಂದ ಸುಮಾರು 120 ಮೈಲಿ ದೂರದಲ್ಲಿ ಅವನು ಸೆರೆಮನೆಯಲ್ಲಿದ್ದನು. ನೆಲಮಾಳಿಗೆಯ ಕತ್ತಲಿನ ಒಂದು ಕೋಣೆಯಲ್ಲಿ ಬಂಧಿಸಿಡುವುದು ಆ ಕಾಲದಲ್ಲಿ ಸಾಮಾನ್ಯವಾಗಿತ್ತು. ಮತ್ತು ನಮ್ಮ ಕರ್ತನು ಈತನ ಪರವಾಗಿ ಪ್ರತಿಭಟನಾ ಧ್ವನಿ ಎತ್ತದೆ ಮತ್ತು ಈತನ ಬಿಡುಗಡೆಗಾಗಿ ಯಾವ ಅದ್ಭುತ ಶಕ್ತಿಯನ್ನೂ ಪ್ರಯೋಗಿಸದೆ ತನ್ನ ಕಾರ್ಯದಲ್ಲಿ ಮುಂದುವರಿಯುತ್ತಿದ್ದುದು, ವಿಶೇಷವಾಗಿ ಮೆಸ್ಸಿಯನು ನೆರವೇರಿಸಲಿರುವ ಕಾರ್ಯಗಳನ್ನು ಎದುರು ನೋಡುತ್ತಿದ್ದ ಯೋಹಾನನಿಗೆ ಇದು ಬಹು ವಿಚಿತ್ರವಾಗಿ ಕಂಡಿರುವ ಸಂಭವವಿತ್ತು. ಮೆಸ್ಸಿಯನನ್ನು ಭೂಲೋಕದ ಒಬ್ಬ ಮಹಾ ಸೇನಾ ನಾಯಕನಾದ ಅರಸನನ್ನಾಗಿ ಎದುರು ನೋಡುವುದು ಯಹೂದ್ಯರಲ್ಲಿದ್ದ ನಿರೀಕ್ಷೆಯನುಸಾರ ಸಾಮಾನ್ಯವಾಗಿತ್ತು. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಇವತ್ತು ನಾವು ನೋಡ್ತಾರಂತ ಒಂದು ಏನಪ್ಪ ಸ್ಟಡಿ ಯಾವ ಒಂದು ವಾಕ್ಯದ ಆಧಾರದ ಮೇಲೆ ಅಂತ ನೋಡೋದಂದ್ರೆ, ಲೂಕನ ಬರೆದಂಥ ಸುವಾರ್ತೆ 7ನೇ ಅಧ್ಯಾಯ 18-28 ವಾಕ್ಯದಲ್ಲಿ ಬರೆದಂಥ ಸನ್ನಿವೇಶ. ಸೊ ಇದರಲ್ಲಿ ಏನಪ್ಪ ಇದೆ ಅಂತ ನೋಡಿದ್ರೆ, ಯೋಹಾನ್ ಸ್ನಾನಿಕನ ಏನು ಮಾಡಿದ್ದಾರೆ, ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರ್ತಾರೆ. ಅದರ ಇನ್ನು ಸ್ವಲ್ಪ ದಿನದಲ್ಲಿ ಅವ್ರನ್ನ ಶಿರಚ್ಛೇದನೆ ಮಾಡಬೇಕಾಗಿರ್ತಾರೆ. ಅದರ ಅಂಥ ಸಂದರ್ಭದಲ್ಲಿ ಯೋಹಾನ್ ಸ್ನಾನಿಕ ಯೇಸು ಕ್ರಿಸ್ತನ ಕುರಿತುಬಿಟ್ಟು ಕೆಲವೊಂದು ಸಂದೇಶಗಳನ್ನ ತನ್ನ ಒಂದು ಶಿಷ್ಯಂದ್ರಗಳ ಮುಖಾಂತರ ಏನು ಮಾಡ್ತಾರೆ, ಕಳಿಸೋದನ್ನ ಸಂದರ್ಭ ಇದು, ಸಿಚುವೇಶನ್, ಓಕೆನಾ. ಸರಿ, ನೋಡ್ಬೇಕಾದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದ್ದು ಬ್ಯಾಕ್ಗ್ರೌಂಡ್ ಏನಪ್ಪ ಅಂತಂದರೆ, ಯೇಸು ಕ್ರಿಸ್ತಿಗೆ ತನ್ನ ಒಂದು ಮಿನಿಸ್ಟ್ರಿನ ಆರಂಭ ಮಾಡೋಕ್ಕೆ ಮಾರ್ಗ ಸಿದ್ಧ ಮಾಡಿಕೊಟ್ಟಾರೆ ಯಾರಪ್ಪ ಅಂತ ನೋಡ್ತೀವಿ ಅಂದರೆ ಸ್ನಾನಿಕನಾದ ಯೋಹಾನ. ಅದಕ್ಕೆ ಸ್ನಾನಿಕನಾದ ಯೋಹಾನ ಅವರು ಸೇವೆನ ಶುರು ಮಾಡ್ಬೇಕಂತ ಹೇಳ್ತಾರೆ. ನಾನಂತೂ ನಿಮಗೆ ನೀರಿನಲ್ಲಿ ದೀಕ್ಷೆ ಸ್ನಾನ ಕೊಡ್ತಾ ಇದ್ದೀನಿ, ಆದರೆ ನಾನಾಗಿದ್ದ ನಂತರ ಇನ್ನೊಬ್ಬರು ಬರ್ತಾರೆ, ಅವರು ನೀರಿನಲ್ಲಿಯೂ ಬೆಂಕಿಯಲ್ಲಿ ಏನು ಮಾಡ್ತಾರೆ, ನಿಮಗೆ ದೀಕ್ಷೆ ಸ್ನಾನ ಕೊಡ್ತಾರೆ. ಆಮೇಲೆ ಅವ್ರ ಕೆರೆಗಳನ್ನ ಬಿಚ್ಚೋದಕ್ಕೂ ಕೂಡ ನನಗೆ ಇಲ್ಲ, ನನಗೆ ಯೋಗ್ಯ ಇಲ್ಲ ಅಂತ ಏನು ಮಾಡ್ತಾರೆ ಹೇಳೋದ ನೋಡ್ತೀರಲ್ಲ. ಸೊದ್ಗೆ ಇಲ್ಲಿ ಯೇಸು ಕ್ರಿಸ್ತನ್ಗೆ ಮಾರ್ಗನ ಸಿದ್ಧ ಮಾಡಿಕೊಟ್ಟಾರೆ ಯಾರಪ್ಪ ಅಂದರೆ ಸ್ನಾನಿಕನಾದ ಯೋಹಾನ. ಅದಕ್ಕೆ ಎಷ್ಟೋ ಜನ ಸ್ನಾನಿಕನಾದ ಯೋಹಾನನ ಶಿಷ್ಯನ್ರುಗಳು ಸತ್ಯವೇದ ನೋಡ್ಬೇಕಾದ್ರೆ ಅಂತ ನೋಡ್ತೀವಿ ಅಂದರೆ ಇವರೆಲ್ಲ ಅನಂತರ ಯೇಸು ಕ್ರಿಸ್ತನ ಶಿಷ್ಯನರಾದರು ಅಂತ ನಾವೇನು ಮಾಡ್ತೀರಿ, ಸತ್ಯವೇದಲ್ಲಿ ನೋಡ್ತೀರಿ. ಸೊ ಅದಕ್ಕೆ ಯೋಹಾನ, ಯಾಕೋಬು ಇವರೆಲ್ಲ ಮೊದಲು ಯೋಹಾನನ ಶಿಷ್ಯನರಾಗಿರ್ತಾರೆ. ಅದಕ್ಕೆ ನಾವು ಅದನ್ನ ಕರಿಬೇಕಾದ್ರೆ ನೋಡ್ತೀರಿ ಅಂದರೆ, ಯೋಹಾನ ಹೇಳಿದ್ನಲ್ಲ ಬರ್ಬೇಕಂತ ಮಸ್ಸಿಯ ಅಂತ ಅವ್ರು ಇವರೇ ಅಂತ ಅಂದ್ಬಿಟ್ಟು ಕಂಡಿದ್ದು ನಾವು ಏನು ಮಾಡ್ತೀರಿ, ಸತ್ಯವೇದಲ್ಲಿ ನೋಡ್ತೀರಿ. ಸೊ ಅದಕ್ಕೆ ಯೇಸು ಕ್ರಿಸ್ತು ಹಿಂದೆ ಏನು ಮಾಡ್ತಾರೆ, ಯೋಹಾನ ಶಿಷ್ಯರುಗಳು ಏನಾಗಿದ್ರು, ಅನೇಕ ಜನಗಳು ಬರ್ತಾಯಿದ್ರು. ಅವರೆಲ್ಲ ಅನಂತರ ಏನು ಮಾಡ್ತಾರೆ, ಕ್ರಿಸ್ತನ ಶಿಷ್ಯರುಗಳು ಏನು ಮಾಡ್ತಾರೆ, ಮಾರ್ಪಾಡಾಗ್ತಾರೆ. ಸೊ ಯೇಸು ಕ್ರಿಸ್ತು ತನ್ನ ಒಂದು ಮಿನಿಸ್ಟ್ರಿ ಶುರು ಮಾಡ್ಬೇಕಾದ್ರೆ ಯೆರೂಸಲೇಮಿನ ಏನು ಮಾಡ್ತಾರೆ, ಶುರು ಮಾಡ್ತಾರೆ. ಆದರೆ ಯೆರೂಸಲೇಮಿನ ಶುರು ಮಾಡ್ತಾ ಏನಾಗ್ತಾರೆ ಅಂತಂದರೆ, ಅವರು ವಾಕ್ಯಕ್ಕೆ ಏನಾಗಲ್ಲ, ಅಲ್ಲಿ ಬೆಲೆ ಏನಾಗಲ್ಲ, ಸಿಕ್ಕಲ್ಲ. ಸೊ ಸಭೆ ಒಂದು ಆಲಯದಲ್ಲಿ ಮೊದಲನೇ ಸತಿ ಉಪನ್ಯಾಸ ಮಾಡ್ತಾರೆ, ಆದರೆ ವಾಕ್ಯಕ್ಕೆ ಯಾವಾಗ ಬೆಲೆ ಸಿಕ್ಕಲ್ವೋ ಅಲ್ಲಿರೋಂಥ ಜನಗಳೆಲ್ಲ ಊರಿನ ಒಂದು ಬೆಟ್ಟದ ತುದಿಯಿಂದ ಅವ್ರನ್ನ ತಳ್ಳಬೇಕು ಅಂತಿದ್ರು. ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಮೊದಲಿಂದ ಅದು ಹೋಗ್ಬಿಟ್ಟು ಅಲ್ಲಿ ಯೆರೂಸಲೇಮಿನ ಸೇವೆ ಮಾಡೋದು ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ. ಅವಾಗಿಂದ ಯೆರೂಸಲೇಮಿನ ಹೊರಗಡೆ ಹೋಗ್ಬಿಟ್ಟು ಯೆರೂಸಲೇಮಿನ ಹೊರಗಡೆ ಅಂತ ಪ್ರಾಂತ್ಯಗಳಲ್ಲಿ ಏನು ಮಾಡ್ತಾರೆ, ಅವರು ತನ್ನ ಒಂದು ಕೆಲಸನ ಮಾಡ್ತಾರೆ. ಅನೇಕ ಜನಗಳಿಗೆ ಅದ್ಭುತ ಮಾಡಿ
ಅನೇಕ ಜನಗಳಿಗೆ ಏನು ಕಾಯಿಲೆಗಳ ವಾಸಿ ಮಾಡಿ. ಸೊ ಈ ಒಂದು ಸಂದರ್ಭದಲ್ಲಿ ಅನೇಕ ಜನಗಳು ಬರ್ತಾ ಇರೋ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಮಾಡ್ತಾರೆ, ಯೇಸು ಕ್ರಿಸ್ತು ಆಪರ್ಚುನಿಟಿ ತಗೊಂಡು, ಅವಕಾಶ ತಗೊಂಡು ಏನು ಮಾಡ್ತಾ ಇದ್ರು ಅಂತಂದ್ರೆ, ಏನ್ರಿ ಅವ್ರಿಗೆಲ್ಲ ಸುವಾರ್ತೆ ಏನು ಮಾಡ್ತಾ ಇದ್ರು, ಅವ್ರಿಗೆ ಹೇಳ್ಕೊಡ್ತಾ ಇದ್ರು ಅಲ್ಲರ. ಅಂದ ಯೇಸು ಕ್ರಿಸ್ತು ಆದಷ್ಟು ಯೆರೂಸಲೇಮಿಂದ ತುಂಬಾ ದೂರನೇ ಏನು ಮಾಡ್ತಾ ಇದ್ರು, ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ರು ಅದರ. ಸೊ ಹೀಗಿರ್ಬೇಕಾದ್ರೆ ಸ್ನಾನಿಕನ ಯೋಹನ ಅವ್ರು ಎಲ್ಲಪ್ಪ ಉಳ್ಕೊಂತಾರೆ ಅಂತಂದ್ರೆ ಯೆರೂಸಲೇಮ್ ಏನು ಮಾಡ್ತಾರೆ, ಅಲ್ಲಿ ಅಲ್ಲಿ ಉಳ್ಕೊಂತಾರೆ ಅಲ್ವರ. ಸೊ ಅವರು ಒಂದು ಕೆಲಸ ಡಿಫ್ರೆಂಟ್ ಆಗಿತ್ತು ಅದರ. ಅಂದ್ರೆ ಯೇಸು ಕ್ರಿಸ್ತು ಸುವಾರ್ತೆಗಳನ್ನ ಸಾರ್ಬಿಟ್ಟು, ಅದೇನು ದೇವರಾಜ್ಯದ ಸುವಾರ್ತೆ ಅದನ್ನ ಸಾರ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಯೋಹಾನ ಮಾತ್ರ ಏನ್ ಮಾಡೋರು ಅಂತಂದ್ರೆ ಈ ಯೆರೂಸಲೇಮ್ನ ಇದ್ಕೊಂಡು ಅವ್ರ ಕೆಲಸನೇ ಮಾಡ್ತಾ ಇದ್ರು, ಅವರು ಮಾಡ್ತಾ ಇದ್ರು ಅದರ. ಸತಿ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಕ್ರಿಸ್ತನ ಒಂದು ಒಂದು ಕೆಲಸ ಅಧಿಕವಾಗಿ ಬೆಳೆದ್ ನಾವೇನ್ ಮಾಡ್ತೀರಿ ಅಲ್ಲಿ ಬೈಬಲಲ್ಲಿ ನೋಡ್ತೀರಿ. ಆದರೆ ಯೋಹಾನನ ಒಂದು ಕೆಲಸ ಏನಾಗ್ತದೆ, ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇತ್ತು ಅಂತ ನೋಡ್ತೀರಿ ಅದರ. ಸೊ ಇದು ಅವರೇ ಹೇಳಿದಂಥ ಮಾತಿಗೆ ಏನೈತೆ ಅನುಗುಣವಾಗಿತ್ತು. ಹೇಗಂತಂದ್ರೆ ಯೋಹಾನ ಕ್ರಿಸ್ತನ್ ಹೋಗ್ಬಿಟ್ಟು ಹೇಳ್ತಾರಲ್ಲ, ಈಗೋ ಏನ್ರಿ ಆ ಆ, ಇಡೀ ಲೋಕದ ಒಂದು ಪಾಪನ ನಿವೃತ್ತಿ ಮಾಡತ್ತ ಯಜ್ಞದ ಕುರಿಯಾದತ್ತನೋ ಅಂತ ಹೇಳ್ತಾರೆ ಅದರ. ಸೊ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ್ ಹೋಗ್ಬಿಟ್ಟು ಯೋಹಾನ ಏನ್ ಮಾಡ್ತಾರೆ, ಹಂಗೆ ಹಂಗೆ ಹೇಳ್ತಾರೆ ಅದರ. ಸೊ ಅವಾಗ ಇನ್ನೊಂದು ಮಾತು ಕೂಡ ಹೇಳ್ತಾರೆ ಅದರ, ಆತನ ಏನಾಗಬೇಕು, ಬರ್ತಾ ಬರ್ತಾ ಹೆಚ್ಚಾಗಬೇಕು, ನಾನೇ ಬೇಕು ಬರ್ತಾ ಬರ್ತಾ ಕಮ್ಮಿ ಆಗಬೇಕು ಅಂತ ಹೇಳ್ತಾರೆ. ಏನಪ್ಪ ಅದ ಅರ್ಥ ಅಂತಂದ್ರೆ, ಯೋಹಾನ ತನ್ನ ಒಂದು ಸೇವೆನ ಆರಂಭ ಮಾಡಕ್ರೆ ಸಿಕ್ಕಾಪಟ್ಟೆ ಗ್ರೂಪ್ ಏನಾಗಿರೋದು ಹಿಂದೆ ಬರ್ತಾ ಇದ್ರು, ಲಾರ್ಜ್ ಗ್ರೂಪ್ ಅದರ. ಏನಪ್ಪ ಲಾರ್ಜ್ ಗ್ರೂಪ್ ಅಂತಂದ್ರೆ, ಏನ್ರಿ ಯಾರೆಲ್ಲ ಮಸೀನ್ಗೆ ಕಾಯ್ಕೊಂಡಿದ್ರು ಇವರೆಲ್ಲ ಏನ್ ಮಾಡಿದ್ರು ಬರೋದಕ್ಕೆ ಅಲ್ಲಿ ಶುರು ಆದರು. ಆದ್ರೆ ಏನ್ರಿ ಯಾವಾಗ ಯೇಸು ಕ್ರಿಸ್ತು ಬರ್ತಾರೋ, ಯೋಹಾನ ಯೇಸು ಕ್ರಿಸ್ತನ ಕಡೆಗೆ ಏನು ಮಾಡ್ತಾರೆ, ಎಲ್ಲ ಡೈರೆಕ್ಷನ್ ಹೊಡಿಸ್ಬಿಟ್ಟು ಎಲ್ಲ ಶಿಷ್ಯರುಗಳನ್ನ ಅವ್ರ ಕಡೆಗೆ ಏನು ಮಾಡ್ತಾರೆ, ಡೈರೆಕ್ಟ್ ಮಾಡ್ತಾರೆ. ಅವಾಗ ಕ್ರಿಸ್ತನ ಒಂದು ಸೇವೆ, ಕ್ರಿಸ್ತನಿಂದ ಏನಂತ ಒಂದು ಎಲ್ಲ ಶಿಷ್ಯರ ಸಂಖ್ಯೆಗಳೇನಾಯ್ತು, ಜಾಸ್ತಿ ಆಯಿತು. ಅದಕ್ಕೆ ಆತನು ಜಾಸ್ತಿ ಆಗಬೇಕು, ಇನ್ನ ಬೆಳಿಬೇಕು, ನಾನೇನಾಗಬೇಕು ಬರ್ತಾ ಬರ್ತಾ ಕಮ್ಮಿ ಆಗಬೇಕು ಅಂದರೆ ಯೋಹಾನನ ಸೇವೆ, ಯೋಹಾನಂತ ಶಿಷ್ಯರುಗಳು ಏನಾಯ್ತು ಅಲ್ಲಿ ಬರ್ತಾ ಬರ್ತಾ ಅಲ್ಲಿ ಕಮ್ಮಿ ಆಗೋದಕ್ಕೆ ಏನಾಯ್ತು ಅಲ್ಲಿ ಶುರು ಆಯಿತು ಅದರ. ಹೀಗೆ ಇರ್ಬೇಕಾದ್ರೆ ಏನಾಯ್ತಂದ್ರೆ ಯೋಹಾನ್ಗೆ ಮೊದಲಿದ್ದ ಸಿಚುವೇಶನ್ ಇಲ್ಲ ರೀ ಅದರ. ಒಂದು ಲಾರ್ಜ್ ಕ್ರೌಡ್ ಇರ್ತಾ ಇತ್ತು, ಜನಗಳೆಲ್ಲ ಬರ್ತಾ ಇದ್ರು. ಅದರ ಬರ್ತಾ ಬರ್ತಾ ಏನಾಯ್ತು, ಕಮ್ಮಿ ಆಯ್ತಾಯ್ತು ಅಲ್ರ. ಆದರೆ ಯೋಹಾನ ಬಂದ್ಬಿಟ್ಟೇನ್ರಿ ಒಂದು ಫಿಯರ್ಸ್ ಏನೋ ಏನಂತಾರೆ, ಫಿಯರ್ ಇಲ್ದಿರ ಅಂತ, ಭಯನೇ ಇಲ್ದಿರ ಅಂತ ಧೈರ್ಯವಾಗಿ ಮಾತಾಡತ್ತೇನ್ರಿ ಒಂದು ಒಂದು ಪ್ರವಾದಿ ಅದರ. ಸೊ ಯಾರಿಗೂ ಮುಖ ದಕ್ಷಿಣ ನೋಡಿದಿರ ಅವ್ರು ನೇರವಾಗಿ ಏನು ಮಾಡ್ತಿದ್ರು, ಅದನ್ನ ಹೇಳ್ಬಿಡ್ತದ್ದು. ಯಹೂದ್ಯರು ನೋಡ್ಬಿಟ್ಟು ಏನ್ ಹೇಳ್ತಾರೆ, ಎಲ್ಲಿ ಸರ್ಪ ಜಾತಿಗಳವರೇ ಅದರ, ಬರ್ಬೇಕಂತ ಕೋಪದಿಂದ ತಪ್ಪಿಸ್ಕೊಂಡವ್ರಿಗೆ ನಿಮ್ಮ ಮಾರ್ಗ ತಿಳಿಸ್ತವ್ರು ಯಾರು ಅಂತ ಹೇಳ್ತಾರೆ ಅದರ. ಅನೇಕ ಜನ ಸೈನಿಕರು ಕೂಡ ಏನು ಮಾಡ್ತಾರಂತಲ್ಲಿ, ಸುಂಕದವರು ಅದರ ಪಾಪಿಗಳು ಬಂದ್ಬಿಟ್ಟು ಅವ್ರ ಏನು ತೊಗೊಂಡ್ರಂತೆ, ದೀಕ್ಷೆ ತಗೊಳಕ್ ಬರ್ತಾರೆ. ಅವಾಗ ಯೋಹಾನ ಏನು ಮಾಡ್ತಾರೆ, ಇವನ್ನೆಲ್ಲ ನೋಡ್ಬಿಟ್ಟು ಆ ನೀವು ಯಾರಪ್ಪ ದೇವ್ರ ಕೋಪದಿಂದ ತಪ್ಪಿಸ್ಕೊಳಕ್ಕೆ ನೋಡಿಸ್ತವ್ರು, ಯಾರು ತಿಳಿಸ್ತವ್ರು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾರು ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಕ್ಷಮಿಸಿ ಅಂತ ಬಂದ್ರೆ ಏನು ಮಾಡಬೇಕು, ಆಯ್ತು ಇಲ್ಲಿ ಬಿಡಿ ಪರವಾಗಿಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಇವ್ರು ಏನು ಮಾಡ್ದಂತೆ, ಇವನ್ನ ಡೈರೆಕ್ಟಾಗಿ ಇವ್ರಿಗೆ ರಿಬ್ಯೂಕ್ ಮಾಡೋರಂತೆ ಅದರ. ಸೊ ಈ ಥರ ಇದ್ದವ್ರು ಯಾರಪ್ಪ ಅಂದರೆ ಯೋಹಾನ ಅದರ. ಸೊ ಇಲ್ಲಿ ಏನಾಯ್ತು ಅಂದರೆ ಅವ್ರ ಕೆಲಸ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಯ್ತು ಅದರ, ಅವ್ರ ಕೆಲಸ ಜಾಸ್ತಿ ಆಗ್ತಾ ಹೋಯ್ತು. ಇದೇ ಸಮಯದಲ್ಲಿ ಹೆರಾಡ್ ಮತ್ತೆ ಹೆರೋಡ್ಯಾಸ್ ಏನಾಗಿದ್ರು, ಇದ್ರು ನಮ್ಮ ಬೈಬಲ್ನಾಗ ಗೊತ್ತಲ್ಲ, ಹೆರಾಡ್ ಮತ್ತೆ ಹೆರಾಡಿಯಾಸ್. ಏನು ಬರ್ತದೆ ಕನ್ನಡದಲ್ಲಿ, ಆ? ಹೆರೋದ್ಯಳು ಇಂಗ್ಲಿಷಲ್ಲಿ ಹೆರಾದ್ಯಾಸ್ ಅಂತ ಬರ್ತದೆ. ಓಕೆನಾ, ಸರಿ ಓಕೆ. ಹೆರಾಡ್ ಯಾರಪ್ಪ ಅಂದ್ರೆ ಏನ್ರಿ, ಅವನು ಇಸ್ರೇಲ್ ಪ್ರಾಂತ್ಯಕ್ಕಿದಂತ ಒಬ್ಬ ರಾಜ ಅದರ. ಇವನೇನು ಮಾಡ್ತಾನೆ ಅಂದರೆ ತನ್ನ ಅಣ್ಣನ್ನ ಸಾಯಿಸ್ಬಿಟ್ಟು ಏನ್ರಿ ತನ್ನ ಅತ್ತಿಗೆನ ಏನು ಮಾಡ್ತಾನೆ ಅವನು ಹೆಂಡತಿಯಾಗಿ ಪಡ್ಕೊಂಡಿದ್ದಾನೆ. ಇದು ರಾಂಗು ಅಲ್ವರ. ಏನ್ರಿ ಧರ್ಮಶಾಸ್ತ್ರದ ಪ್ರಕಾರ ಏನದು ಅದು ರಾಂಗು, ಅದೊಂದು ಪದ್ಧತಿ ಪ್ರಕಾರ ಮಾಡಬಾರ್ದಾಗಿತ್ತು. ಇದನ್ನ ಯೋಹಾನ ಹಂಗೆ ಚೆನ್ನಾಗಿ ಗೊತ್ತಾಗಿರೋ ದೇವ ಪ್ರವಾದಿ ಅಲ್ವಾ, ಯಾರೋ ಗೊತ್ತಿಲ್ವೋ, ಯೋಹಾನನ್ ಗೊತ್ತಿರ್ತಾರೆ. ಅದಕ್ಕೆ ನೋಡ್ಬೇಕು, ಯೋಹಾನ ಇದನ್ನೆಲ್ಲರ ಮುಂದೆ ಏನು ಮಾಡ್ತಾನೆ, ಅವ್ನಿಗೆ ಖಂಡಿಸೋದಕ್ಕೆ ಏನು ಮಾಡ್ತಾನೆ ಶುರು ಮಾಡ್ತಾನೆ. ಯಾವಾಗ ಯೋಹಾನ ಎಲ್ಲರ ಮುಂದೆ ಖಂಡಿಸೋಕೆ ಶುರು ಮಾಡಿದ್ರು ಎದ್ದುತ್ತಾ ಇಲ್ಲ, ಧೈರ್ಯವಾಗಿ ಏನ್ಬಿಡೋರು. ಇದು ಅವ್ರಿಗೆ ಜೀರ್ಣ ಮಾಡ್ಕೊಂಡು ತುಂಬ ಕಷ್ಟ ಆಗ್ಬಿಡ್ತು ಅಲ್ವರ. ಆ್ಯಕ್ಚುಲಿ ನೋಡ್ಬೇಕು, ಯೋಹಾನ ಅಂದ್ಬಿಟ್ಟು ಯೋಹಾನನ ಮೇಲೆ ಎರಡಿಗೆ ಒಳ್ಳೆ ಮನಸ್ಸಿರ್ತದೆ. ಆದರೆ ಈ ಥರ ಅವನು ಎಲ್ಲರ ಮುಂದೆ ಪಬ್ಲಿಕ್ಕಲ್ಲಿ ಅವನು ರಿವ್ಯೂಕ್ ಮಾಡ್ತಾನೆ, ಏನು ಮಾಡ್ತಾನೆ ಅಂದರೆ ಇದು ಹಿಂಗಾರ ಮಾಡೋದು ಫುಲ್ ಸ್ಟಾಪ್ ಇಡಬೇಕು ಅಂತ ಏನ್ಮಾಡ್ತಾರೆ, ಹಿಂಗಾರ ಸ್ಟಾಪ್ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂದರೆ ಏನ್ರಿ ಎರಡೇಳ ಒಂದು ಮಾತನ್ನು ಕೇಳಿ ಯೋಹಾನನ್ ಮಾಡ್ತಾರೆ, ಅರೆಸ್ಟ್ ಮಾಡಿಬಿಟ್ಟು ಇಲ್ಲಾಗ್ತಾರೆ
ಸೆರೆಗೆ ಹಾಕ್ತಾರೆ. ಅದರ ಸೆರೆ ಏನಪ್ಪ ಆ ಕಾಲದಲ್ಲಿ ಹೆಂಗಿತ್ತು ಸೆರೆಮನೆ ಅಂತ ನೋಡ್ಬೇಕಾರೆ ನಮ್ಮ ಕಾಲಗಳ ಥರ ಇರೋಂಥ ಜೈಲ್ಗಳ ಥರ ಏನಾಗಿಲ್ಲ ರೀ, ಅದಿಲ್ಲ ರೀ. ಅವರ ಅದು ಹೇಗಪ್ಪ ಇತ್ತು ಅಂತಂದರೆ ಏನ್ರಿ ಒಂದು ಸೆರೆಮನೆ ಅಂತಂದರೆ ಡಂಜನ್. ಅದರ ನಮ್ದರ ಜೈಲ್ ಹೆಂಗೈತೆ, ನಮ್ಮ ಜೈಲಲ್ಲಿ ಹೆಂಗಿದೆ ಅಂದರೆ ಎಲ್ಲ ಫೆಸಿಲಿಟೀಸ್ ಇದೆ. ಅದರ ನೀವು ಸೆಂಟ್ರಲ್ ಜೈಲ್ಗೆ ಹೋದ್ರೆ ಸೆಂಟ್ರಲ್ ಜೈಲಲ್ಲಿ ಇಲ್ಲಿರೋ ಫೆಸಿಲಿಟಿನೆಲ್ಲ ರೀ. ಅದರ ಯಾರೋ ಟಿ ವಿ ನೋಡ್ತಾರೆ, ಟಿ ವಿ ನೋಡೋಕ್ಕೆ ವ್ಯವಸ್ಥೆ ಇದೆ. ಸಿನಿಮಾ ಆಡ್ತಾರೆ, ಸಿನಿಮಾ ನೋಡೋಕ್ಕೆ ವ್ಯವಸ್ಥೆ ಇದೆ. ಕೇರಮ್ ಬೋರ್ಡ್ ಆಡ್ತಾರೆ, ಕೇರಮ್ ಬೋರ್ಡ್ ಆಡೋಕ್ಕೆ ವ್ಯವಸ್ಥೆ ಇದೆ. ಏನೇ ಸ್ಪೋರ್ಟ್ಸ್ ತೊಗೊಳ್ರಿ, ಎಲ್ಲ ಸ್ಪೋರ್ಟ್ಸ್ಗಳು ಆಡೋದಕ್ಕೆ ಎಲ್ಲ ಕೈದಿಗಳಿಗೆ ಏನಿದೆ, ವ್ಯವಸ್ಥೆಗಳು ಇದೆ. ಅದರ ಆ, ಎಲ್ಲ ದೇವರುಗಳ ಆರಾಧನೆ ಮಾಡೋಕ್ಕೆ ಎಲ್ಲ ಪೂಜಾ ಸ್ಥಳಗಳೇನಾಗಿದೆ ಅಲ್ಲಿ, ಅಲ್ಲಿ ಇದೆ. ಅದರ ಸೊ ಯಾವುದೇ ರೀತಿ ಒಂದು ಕೊರತೆಗಳೇನಾಗಿಲ್ಲ ಅಲ್ಲಿ, ಅದಿಲ್ಲ. ಅದರ ಬೆಳಿಗ್ಗೆ 6 ಗಂಟೆಯಿಂದ ಹಿಡ್ದು ಸಂಜೆ 6 ಗಂಟೆವರೆಗೂ ಕೈದಿಗಳನ್ನ ಫ್ರೀಯಾಗಿ ಬಿಟ್ಬಿಡ್ತಾರೆ. ಅದರ ಆದರೆ ರಾತ್ರಿ 6 ಗಂಟೆ, ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಏನ್ರಿ ಅದನ್ನ ಬಂಧನದಲ್ಲಿ ಇರ್ತಾರೆ. ಅದರ ಇದು ನಮ್ಮ ಒಂದು ಜೈಲಂತ ಸ್ವಾತಂತ್ರ್ಯ. ಅದರ ಅಲ್ಲೇ ಗಿಡ ಬೆಳೆಸ್ತಾರೆ, ಅಲ್ಲೇ ವ್ಯವಸಾಯ ಮಾಡ್ತಾರೆ. ಅದರ ಎಲ್ಲ ಫೆಸಿಲಿಟೀಸ್ ಏನಾಗಿದೆ, ಅಲ್ಲಿ ಜೈಲಿನಂಥ ಪ್ರತಿಯೊಂದು ಕೆಲಸಗಳು ಮಾಡೋದಂದ್ರೆ ಎಲ್ಲ ಒಂದು ಕೈದಿಗಳೇ ಕೆಲಸ ಮಾಡೋದು. ಕ್ಲೀನಿಂಗ್ ಮಾಡೋದ್ರಿಂದ ಹಿಡ್ದು, ಅಡುಗೆ ಮಾಡೋದ್ರಿಂದ ಹಿಡ್ದು, ಅಲ್ವರ ಎಲ್ಲ ಕೆಲಸಗಳು ಬೇರೆ ಮಾಡೋದು. ಸರಿ, ಇವಾಗ ಆಗಿನ ಕಾಲದಲ್ಲಿ ಹೆಂಗಿತ್ತು, ಯೇಸು ಕ್ರಿಸ್ತನ ಕಾಲದಲ್ಲಿ ಮೊದಲನೇ ಬರುವಿಕೆಯಲ್ಲಿ ಏನ್ರಿ ಸೆರೆಮನೆ ಅಂದ್ರೆ ಈ ಥರ ಇತ್ತಾ ಅಂದರೆ ಇಲ್ಲ ರೀ, ಖಂಡಿತವಾಗೂ ಸೆರೆಮನೆ ಈ ಥರ ಇರಲಿಲ್ಲ. ಸೆರೆಮನೆ ಹೇಗಪ್ಪ ಇತ್ತು ಅಂತಂದರೆ ಡಂಜನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಡಂಜನ್ ಅಂದ್ರೆ ಏನಂದರೆ ಒಂದು ಗವಿ ಏನ್ರಿ ಅಂತ ಹೇಳ್ಬೋದು. ಹೇಗಪ್ಪ ಅಂತಂದರೆ ಆ ಕಾಲದಲ್ಲಿ ಪ್ಯಾಲೇಸ್ಗಳಿಗಿತ್ತು, ಅರಮನೆಗಳು. ಏನ್ರಿ ಈ ಕಾಲದ ಮೈಸೂರು ಪ್ಯಾಲೇಸ್ ಥರ ಅಲ್ಲ ರೀ. ಏನ್ರಿ ನೀವು ಯುರೋಪಲ್ಲಿ ಹೋಗ್ಬಿಟ್ಟು ಅಂತಂದರೆ ಈ ಥರ ನಮ್ಮ ಮೈಸೂರು ಪ್ಯಾಲೇಸ್ ಕಟ್ಟಲ್ಲ ವೈಭವಕ್ಕೆ ಆ ಥರ ಇಲ್ಲ ರೀ. ಎಲ್ಲ ಹೆಂಗಿದೆ, ಕ್ಯಾಸಲ್ಗಳ ಥರ, ಕೋಟೆಗಳ ಥರ, ದೊಡ್ಡ ದೊಡ್ಡ ಕೋಟೆಗಳ ಥರ ಇರೋದು, ದೊಡ್ಡ ದೊಡ್ಡ ಗೋಪುರಗಳು ಏನಾಗಿರೋದು ಇರೋದು. ಅವರ ಆ ಕೋಟೆಗಳ ಒಳಗಡೆ ಯಾರು ಇರ್ತಾ ಇದ್ರು, ಆ ರಾಜರುಗಳು ಏನಾಗ್ತಿದ್ರು ಇರ್ತಾಯಿದ್ರು. ಇದೇ ಥರ ಏನು ನೋಡ್ಬೇಕು, ಎರಸನ್ನು ಕೊಡ್ಬೇಕಾದ್ರೆ ಇವರು ಕೂಡ ಇದಿದೆ ಅಂತಾರೆ. ಇಂಥ ಒಂದು ಒಂದು ಆ, ಅರಮನೆ ಅಂತ ಮಟ್ಟೆ ಮಾಡಿದ್ರು ಇರ್ತಾಯಿದ್ರು. ಸರಿ, ಈ ಅರಮನೆಯಲ್ಲಿ ಈ ಒಂದು ಬಂಧನದಲ್ಲಿ ಇಡೋದಕ್ಕೆ ಏನೋ ಶತ್ರುಗಳನ್ನ ಮತ್ತೆ ಆ, ಈ ಸೆರೆಗೆ ಹೇಳ್ಕೊಂಡು ಹೋದಲ್ಲ, ಇವನ್ನೆಲ್ಲರನ್ನು ಅದಕ್ಕೆ ಏನು ಮಾಡ್ತಾರೆ, ಒಂದು ಜಾಗ ಇರ್ತದೆ. ಅದಕ್ಕೆ ಹೆಂಗಿರ್ತಾ ಇತ್ತು ಅಂದರೆ ತನ್ನ ಒಂದು ನೆಲಮಟ್ಟದಿಂದ ಎಷ್ಟೋ ಅಡಿ ಕೆಳಗಡೆ ಏನ್ರಿ ಅಲ್ಲಿ ಗ್ರೌಂಡ್ ಏನು ಅಂಡರ್ಗ್ರೌಂಡ್, ಅಂಡರ್ಗ್ರೌಂಡಲ್ಲಿ ಏನಿರ್ತಾ ಇತ್ತು ಅಂದರೆ ಈ ಡಂಜನ್ಗಳು ಇರ್ತಾಯಿತ್ತು ರೀ. ಅದರ ಏನ್ರಿ ಕತ್ಲು ಇರ್ತಾಯಿತ್ತು, ಅಲ್ಲಿ ಸಾಮಾನ್ಯವಾಗಿ ಬೆಳಕಿರ್ತಾ ಇರಲಿಲ್ಲ, ಏನ್ರಿ ನೀರಿನ ವ್ಯವಸ್ಥೆ ಇರ್ತಾ ಇರಲಿಲ್ಲ. ತುಂಬ ಏನ್ರಿ ಒಂದು ಭೂಮಿ ಕೆಡೆ ಆಳವಾಗಿ ಒಂದು ಚಿಕ್ಕ ಚಿಕ್ಕ ಕೋಣೆ, ಎಲ್ಲ ನಾವೆಲ್ಲ ಎನ್ಸ್ಕೊಂಡಾಗ ವಿಶಾಲವಾಗಿರೋ ಥರ, ಎಲ್ಲರಿಗೂ ಊಟ ಕೊಡೋ ಥರ, ಫೆಸಿಲಿಟೀಸ್ ಕೊಡೋ ಥರ, ಏನೋ ಸೌಕರ್ಯ ಥರ ಯಾವುದೂ ಇರಲಿಲ್ಲ ರೀ. ಅದರ ಸುಮ್ಮನೆ ಏನು ಮಾಡೋಂಥ ಒಂದು ಒಂದು ಜೈಲಲ್ಲಿ ಥರ ಹಾಕ್ಬಿಟ್ಟು ಏನು ಲಾಕ್ ಮಾಡಿಬಿಟ್ಬಿಡೋರಿ. ಅಲ್ಲಿ ಸಾಮಾನ್ಯವಾಗಿ ಊಟನೂ ಕೊಡ್ತಾ ತಿಂಡಿನೂ ಕೊಡ್ತಾ ಇರಲಿಲ್ಲ, ರೇರ್ ಕೇಸಸ್ಸು. ಅಲ್ಲೇ ನೆರಳಾರ್ತಕ್ಕೆ ಮಾಡಕ್ಕೆ ಅಲ್ಲೇ ಒದ್ದಾಡಕ್ಕೆ ಬಿಟ್ಬಿಡೋರು. ಅಲ್ಲೇ ಎಲ್ಲ ಇದ್ದು ಅಲ್ಲೇ ಏನು ಮಾಡ್ಬೇಕಾಯ್ತು ಅವರು, ಅವರು ಸಾಯ್ಬೇಕಾಗಿತ್ತು. ಅದರ ಸೊ ಈ ಥರ ಒಂದು ಡಂಜನ್ನಲ್ಲಿ ಯಾರನ್ನಪ್ಪ ಇಡ್ತಾರೆ ಅಂತಂದರೆ ಏನ್ರಿ, ಸ್ನಾನಿಕರಂದ್ರೆ ಯೋಹಾನನ ಇಡ್ತಾರೆ. ಫಸ್ಟ್ ಆಫ್ ಆಲ್ ಸ್ನಾನಿಕನ ಯೋಹಾನನಿಗೆ ರೆಸ್ಟ್ಲೆಸ್ಸು. ಏನ್ರಿ ಅವ್ರಿಗಿರೋ ಟೆಂಪರ್ಗೆ, ಅವ್ರಿಗಿರೋಂಥ ಒಂದು ಏನೇ ವೈರಾಗ್ಯಕ್ಕೆ ಈ ಕಟ್ಟಕ್ಕೆಲ್ಲ ಇಟ್ಬಿಟ್ಟಂದ್ರೆ ಏನ್ರಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗಲ್ಲ ರೀ. ಅದರ ಅದು ನೋಡ್ಬೇಕಾದ್ರೆ ಏನ್ರಿ ಏನೋ ಒಂದು ಕೆಲಸ ಮಾಡಬೇಕಾಗಿತ್ತು ಅದರ. ಸೊ ಆ ಟೈಮಲ್ಲಿ ಕ್ರಿಸ್ತನ ಕೆಲಸ ಏನಾಗ್ತದೆ, ಸೂಪರಾಗಿ ಆಚೆ ಕಡೆ ನಡೀತಾ ಇದೆ. ಅದ್ಭುತಗಳು ಮಾಡ್ತಾವ್ರೆ, ಸಾವಿರ ಜನಗಳು ಏನು ಮಾಡ್ತಾವ್ರೆ, ಕ್ರೌಡ್ನ ಸೇರ್ತಾವ್ರೆ. ಎಲ್ಲ ಥರ ಬೇನೆಗಳನ್ನ, ಎಲ್ಲ ಥರ ನೋವುಗಳನ್ನ, ಎಲ್ಲ ಥರ ದೆವ್ವಗಳನ್ನ ಏನು ಮಾಡ್ತಾವ್ರೆ ಅಲ್ಲಿ ವಾಸ ಮಾಡ್ತಾವ್ರೆ, ವಾಸಿ ಮಾಡ್ತಾವ್ರೆ. ಅವಾಗ ಏನಾಗ್ಬಿಡ್ತು, ಯೋಹಾನನ್ಗೆ ಅರೆ ಯೇಸು ಕ್ರಿಸ್ತು ಇವೆಲ್ಲ ಮಾಡ್ತಾವ್ರಲ್ಲಪ್ಪ, ಅಲ್ದರ ಜನಗಳಿಗೆಲ್ಲ ಒಳ್ಳೇದೇ ಮಾಡ್ತಾವ್ರೆ, ನಾನು ತಾನೇ ಅವ್ರಿಗೆ ಮಿನಿಸ್ಟ್ರಿಗೆ ದಾರಿ ಒಪ್ಪು ಮಾಡಿಕೊಟ್ಟಿದ್ದ ಅಲ್ವರ, ಏನಂತಾರೆ ಮಾರ್ಗನ ಸಿದ್ಧ ಮಾಡಿಕೊಟ್ಟಿದ್ದು. ಇವತ್ತು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಒದ್ದಾಡ್ತಾ ಇದ್ದೀನಿ ಅಲ್ವಾ, ಏನು ನಮ್ಮನ್ನು ಯಾಕೆ ಬಂದು ವಿಚಾರಿಸಿಲ್ಲ ಅವರು ಅಲ್ವರ. ಸೊ ಅದು ನೋಡ್ಬೇಕಾದ್ರೆ ಅವ್ರು ಏನಪ್ಪ ನೋಡ್ತಾ ಅಂದರೆ ಅಟ್ಲೀಸ್ಟ್ ಕ್ರೈಸ್ಟ್ ಇಷ್ಟೊಂದು ಪವರಲ್ಲೇ ಇದೆ, ಈ ಪವರಲ್ಲಿ ಉಪಯೋಗಿಸ್ಕೊಂಡು ಏನೋ ಅಟ್ಲೀಸ್ಟ್ ಏನು ಮಾಡ್ಬೇಕು, ಅವ್ರು ಬಂದು ಏನನ್ನ ವಿಚಾರಿಸ್ಬೋದಾಗಿತ್ತಲ್ವಾ, ಯಾಕೆ ಬಂದಿಲ್ಲ ಅಂತ ಏನು ಮಾಡ್ತಾರೆ ಅಂದರೆ ಇವರಲ್ಲಿ ಏನ್ರಿ ಒಂದು ಕುತೂಹಲ ಏನಾಗ್ತಾರೆ ಅಲ್ಲಿ ಮೂಡ್ತಾರೆ. ಯಾಕೆ ಯಾಕೆ ಇವ್ರಿಗೆ ಈ ಥರ ಕುತೂಹಲ ಇತ್ತು, ಯಾಕೆ ಈ ಥರ ಪ್ರಶ್ನೆ ಬಂತು ಅಂತಂದರೆ ಇಡೀ ಇಸ್ರೇಲ್ ಜನಗಳಿಗೆ ಒಂದು ಅಭಿಪ್ರಾಯ ಇತ್ತು. ಏನಪ್ಪ ಅಂದರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ರೋಮ್ ರಾಜ್ಯದವನ್ನ ನಾಶ ಮಾಡಿ ಏನು ಮಾಡ್ತಾರೆ, ಇಸ್ರೇಲ್ ಜನಗಳಿಗೆ ಅವ್ರ ದೊರೆತನ ವಾಪಸ್ಸು ಕೊಡ್ತಾರೆ. ಅವಾಗ ಇಡೀ ಇಸ್ರೇಲ್ ಜನಗಳು ಲೋಕಕ್ಕೆ ಏನಾಗಿರ್ತಾರೆ,
ರಾಜರುಗಳ ಥರ ಇದ್ದಿ ಅಲ್ಲಿ ಅದ್ರ ಮುಖಾಂತರ ಆಗ್ತಾರೆ ದೇವರಾಜ್ಯ ಎಲ್ಲ ಕಡೆಗೆ ಹೊಡ್ತದೆ. ಈ ಥರ ಭೂಲೋಕದಲ್ಲಿ ದೇವ್ರ ಸಮಾಧಾನ ಸ್ಥಾಪನೆ ಮಾಡ್ತಾರೆ ಅಂತ ಯಹೂದ್ಯರಿಗೆ ಏನಾಗಿತ್ತು ಒಂದು ನಂಬಿಕೆ ಅಲ್ಲಿ ಇತ್ತು ಅಲ್ವರ. ಯೇಸು ಕ್ರಿಸ್ತನ ಏನ್ರಿ ಮೊದಲನೇ ಬರುವಿಕೆಯಲ್ಲಿ ಅದಕ್ಕೆ ಶಿಷ್ಯಂತ ಒಂದು ಪ್ರಶ್ನೆ ಕೇಳ್ತಾರೆ ಗೊತ್ತಾ ಯೇಸು ಕ್ರಿಸ್ತನ್ಗೆ. ನೋಡಿ ಏನು ಕೇಳ್ತಾರೆ ಓದೋಣ. ಎಲ್ಲಪ್ಪ ಲೂಕ ಲೂಕ 24 ಲೂಕ 24:21 ಓದಿ ಯಾರಾದ್ರು. ಲೂಕ್ 24:21. ನಾವಾದರೂ ಇಸ್ರೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಇವತ್ತು 3ನೇ ದಿನ ಎಂಬಂತೆ. ನೋಡ್ರ, ನಾವಾದರೂ ಏನಂತ ನೆನ್ಸ್ಕೊಂಡಿದ್ರಿ? ಇಸ್ರೇಲ್ನ ಬಿಡಿಸತಕ್ಕವನು ಇವನೇಂತ ನೆನ್ಸ್ಕೊಂಡಿದಾರಪ್ಪ. ಇಸ್ರೇಲ್ ಏನ್ ಮಾಡ್ತಾರೆ? ಬಿಡುಗಡೆ ಮಾಡ್ತಾರೆ, ರಕ್ಷಿಸ್ತಾರೆ ಅಂತ ನೆನ್ಸ್ಕೊಂಡಿದ್ರಿ. ಇದೇ ಅಭಿಪ್ರಾಯ ಯಾರಿಗಿತ್ತು? ಯೋಹನ್ಗಿತ್ತು. ಯೇಸು ಕ್ರಿಸ್ತು ಇಸ್ರೇಲ್ನ ಬಿಡುಗಡೆ ಮಾಡ್ತಾರೆ ಯಾರಿಂದ? ಆ ರೋಮನ್ ಸಿಕ್ಕಳದಿಂದ. ಹಂಗಾರೆ ಇಡೀ ಇಸ್ರೇಲ್ ಜನಗಳಿಗೆ ರೋಮನ್ಸಿನ ಬಿಡುಗಡೆ ಮಾಡಂತ ವ್ಯಕ್ತಿ ನಾನ್ ಜೈಲಲ್ಲಿ ಇರ್ತೀನಿ ಅಂದ ತಕ್ಷಣ, ನಾನು ಜೈಲಲ್ಲಿ ಅರೆಸ್ಟ್ ಮಾಡ್ಬಿಟ್ಟು ಅಂದ ತಕ್ಷಣ ಇಮ್ಮಿಡಿಯೇಟ್ ಏನ್ ಮಾಡ್ಕೈತಿ? ಯೇಸು ಕ್ರಿಸ್ತು ಬರ್ಬೇಕಾಗಿತ್ತಲ್ವಾ? ಆದ್ರೆ ಯೇಸು ಕ್ರಿಸ್ತು ಏನಾಗಿಲ್ಲ, ಬರಲಿಲ್ಲ ರೀ. ಇವ್ರಿಗೇನಾಗ್ಬಿಡ್ತು ಮನಸ್ಸಲ್ಲಿ ಒಂಥರ ಗೊಂದಲ ಬರೋಕೆ ಏನಾಯ್ತು ಇಲ್ಲಿ ಶುರು ಆಯ್ತು. ಅದರ ಅದನ್ನೇ ಏನು ಮಾಡೋದು ಈ ಪ್ಯಾರಾಗ್ರಾಫಲ್ಲಿ ಮಾಡೋದಲ್ಲಿ ಹೇಳೋದು. ಇಡೀ ಇಸ್ರೇಲ್ ಜನಗಳು ಈ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿದ್ದರು. ಯೇಸು ಕ್ರಿಸ್ತು ಬರ್ತಾರೆ ಮಸಿ ಅಂತಾರ, ಎಲ್ಲಾನು ನಾಶ ಮಾಡ್ಬಿಟ್ಟು ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ? ಬಿಡೋದು ಕಣ್ ರೀತಿಲಿ ಸ್ಥಾಪನೆ ಮಾಡ್ತಾರೆ ಅಂತ ಅಲ್ವರ. ಸೊ ಯಾರು ಏನಾಗಿಲ್ಲ ಆ ಥರ ನೆರವೇರಲಿಲ್ಲ. ಯಾವಾಗ ನೆರವೇರಲಿಲ್ಲೋ ಮನಸ್ಸಲ್ಲಿ ಸಂದೇಹ ಬರೋಕೆ ಏನಾಯ್ತು ಅಲ್ಲಿ ಶುರು ಆಯ್ತು. ಅದಕ್ಕೆ ನೋಡಿ ನೆಕ್ಸ್ಟ್ ನೋಡೋಣ ಏನಾಯ್ತು ಅಂತ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನಾನು ನವಿತಾ ಅಷ್ಟ ಓದ್ಬೋದಾ? ಓದ್ತೀನಿ ಬ್ರದರ್. ಯೋಹಾನನು ತನ್ನ ಮನಸ್ಸಿನಲ್ಲಿ ಎಷ್ಟು ಸುಲಭವಾಗಿ ಭಯ ಸಂದೇಹಗಳನ್ನು ಉಂಟಾಗ ಕೊಂಡನೆಂಬುದನ್ನು ನಾವು ನೋಡುತ್ತೇವೆ. ಈ ಸಂಗತಿಯು ಪೂರ್ಣವಾಗಿ ಒಂದು ವಂಚನೆಯಾಗಿದ್ದು, ಏಸು ಮತ್ತು ನಾನು ನಮ್ಮನ್ನು ಮೋಸಪಡಿಸಿಕೊಂಡಿರುವೆನೆಂದು ಆತನು ಹೇಳಿದ್ದಿರಬಹುದು. ದೇವರ ಏರ್ಪಾಡಿನ ಪ್ರಕಾರ ಆತನ ಇಂದಿನ ನಡವಳಿಕೆಗಳ ಬಗ್ಗೆ ತನ್ನ ಎಲ್ಲಾ ನಂಬಿಕೆಯನ್ನು ಅಲ್ಲದೆ ಈಗಿನ ಹಾಗೂ ಮುಂದಿನ ಕಾಲದ ವಿಷಯದಲ್ಲಿ ತನ್ನಲ್ಲಿದ್ದ ನಿರೀಕ್ಷೆಯನ್ನೆಲ್ಲ ಕಳಕೊಂಡವನಾಗಿದ್ದಿರಬಹುದು. ಇಂಥ ದೊಡ್ಡ ನಿರಾಶೆಯ ಅನುಭವದಾಗ್ಯೂ ಆತನ ನಂಬಿಕೆಯು ಕರ್ತನ ಮೇಲೆ ಸ್ಥಿರವಾಗಿ ನೆಲೆಗೊಂಡಿತ್ತು. ತನ್ನ ಶಿಷ್ಯರನ್ನು ಯೇಸುವಿನ ಬಳಿಗೆ ವಿಚಾರಿಸಲು ಕಳುಹಿಸಿದ್ದುದರಲ್ಲಿ ಮತ್ತು ಆ ವಿಚಾರಣೆಯ ರೀತಿಯಲ್ಲಿ ಇದು ತಿಳಿದು ಬಂದಿರುವುದು. ಇದು ಒಂದು ತಮಾಷೆಯ ವಿಷಯವೋ ಅಥವಾ ನಾವು ಭ್ರಮೆಯುಳ್ಳವರಾಗಿರುವೆವೋ ಎಂದು ಆತನು ಹೇಳಲಿಲ್ಲ. ಆದರೆ ಇದಕ್ಕೆ ಬದಲಾಗಿ ಆತನ ಪ್ರಶ್ನೆಯು ಸ್ಪಷ್ಟ ಬುದ್ಧಿಯಿಂದ ಕೂಡಿದ್ದು, ಅದರಲ್ಲಿ ವ್ಯಕ್ತವಾಗಿದ್ದುದೆಂದರೆ ಈವರೆಗೂ ಕರ್ತನು ನಡೆಸುತ್ತಾ ಬಂದಿರುವುದು ನಿಶ್ಚಿತವಾಗಿದ್ದು, ಪ್ರವಾದಿಯ ಮನಸ್ಸಿನಲ್ಲಿದ್ದ ಒಂದೇ ಸಂದೇಹವು ತಾನು ಯೇಸುವಿನ ಮುಂದೂತನಾಗಿದ್ದು, ಯೇಸುವು ಪ್ರತಿಯಾಗಿ ತನಗಿಂತಲೂ ಹೆಚ್ಚಿನವನಾಗಿದ್ದು, ತಾನು ಮುಂದೆ ಬರಲಿರುವ ಇನ್ನೂ ಹೆಚ್ಚಿನವನ ಮುಂದೂತನಾಗಿರುವನೋ ಏನೋ ಎನ್ನುವುದು. ನಿಖರವಾಗಿ ಹೇಳುವುದಾದರೆ ಇದೇ ಸರಿಯಾದ ಸಂಗತಿಯಾಗಿತ್ತು. ಏಕೆಂದರೆ ಶರೀರ ಸಂಬಂಧದಲ್ಲಿ ಬಂದ ಯೇಸುವು ನಿಜವಾಗಿಯೂ ಎರಡನೇ ಬರೋಣದಲ್ಲಿ ಲೋಕ ಉಂಟಾದಂದಿನಿಂದಲೂ ಪರಿಶುದ್ಧ ಪ್ರವಾದಿಯ ಮೂಲಕವಾಗಿ ಮುಂತಿಳಿಸಿದ ವಿಶೇಷವಾದ ಅದ್ಭುತ ಕಾರ್ಯಗಳನ್ನು ಮಾಡಲಿರುವ ಇನ್ನೂ ಅಧಿಕವಾದ ಪ್ರಭಾವವುಳ್ಳವನಾದ ಕ್ರಿಸ್ತನಿಗೆ ಒಬ್ಬ ಮುಂದೂತನಾಗಿಯೂ ಆತನ ಮುಂದೆ ದಾರಿಯನ್ನು ಸಿದ್ಧ ಮಾಡುವವನಾಗಿಯೂ ಇದ್ದನು. ಅಪೊಸ್ತಲ ಕೃತ್ಯಗಳು 3:21-23. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ಸೊ ಅದಕ್ಕೆ ಯಾವಾಗ ಯೇಸು ಕ್ರಿಸ್ತು ಬರಲಿಲ್ವೋ ಆ ಥರ ಇವ್ರ ಎಣಿಕೆಯಲ್ಲಿ ಬರೋದನ್ನ ತಡೆ ಮಾಡಿದ್ರು ಅಂತ ಎಣಿಸ್ತಾರೋ, ಇವ್ರ ಮನಸ್ಸಲ್ಲಿ ಏನಾಗಿರ್ಬೋದು? ಡೌಟ್ಗಳು ಏನಾಗಿರ್ಬೋದು? ಬಂದಿರ್ಬೋದು. ಅದರ ಯಾಕೆಂದ್ರೆ ವಾಕ್ಯದಲ್ಲಿ ಏನಪ್ಪ ನೋಡ್ತೀನಿ ಅಂತಂದ್ರೆ, ಯೋಹಾನ ಸ್ನಾನಿಕ ತನ್ನ ಶಿಷ್ಯರುಗಳನ್ನೇನು ಮಾಡ್ತಾರೆ? ಕಳಿಸ್ತಾರೆ. ಏನಂತ ಪ್ರಶ್ನೆ ಹಾಕ್ಬಿಟ್ಟು ಕಳಿಸ್ತಾರೆ ಅಂತಂದ್ರೆ ನೋಡಿ, ಓದನ ಎಲ್ಲಿ? ಲೂಕ 7ನೇ ಅಧ್ಯಾಯ 15 ಓದ್ರಿ ಅಂತೀನಿ. 14 ಹಿಡಿದು 19. ಲೂಕ್ 7 ಚಾಪ್ಟರ್ 14 ಇಂದ 19. ಅಳಬೇಡ ಎಂದು
ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯೌವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಓದಿ ಓದಿ ಕೊ- ಸರೋಜ ಕರೆಕ್ಟ್ ಓದಿ. ಪುರುಷನು ಎಲ್ಲರೂ ಭಯ ಹಿಡಿದವರಾಗಿ, ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರಾದ. ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಲಿರುವ ಎಲ್ಲಾ ಪ್ರಾಂತ್ಯದಲ್ಲಿಯೂ ಹಬ್ಬಿತು. ನೋಡ್ರಿ ಯೋಹಾನ ಏನಾಯ್ತು ಅಂತಂದ್ರೆ ಸಾಕಿಷ್ಟು ನಿಮಿಷ ಅದರ ಹೆಸರು ನೋಡ್ಬೇಕ್ರೆ ಇಲ್ಲಿ ಯೇಸು ಕ್ರಿಸ್ತ ಅದ್ಭುತ ಮಾಡ್ತಾರೆ. ಏನಪ್ಪ ಅದ್ಭುತ ಮಾಡ್ತಾರೆ ಅಂದ್ರೆ ಒಬ್ಬ ಸತ್ತೋಗಿರೋಂಥ ಒಬ್ಬ ಮನುಷ್ಯನ ಏನ್ ಮಾಡ್ತಾರೆ ಇಲ್ಲಿ ಎಬ್ಬಿಸ್ತಾರೆ. ಅದರ ಏನ್ರಿ ಆ ಒಂದು ವಿಧವೆ ಆ ಮಗ ಸತ್ತೋಗ್ಬಿಡ್ತಾನೆ. ಅದರ ಅಮ್ಮ ಏನ್ ಮಾಡ್ತಾರೆ, ಅಯ್ಯೋ ದೇವ್ರೇ ಅಂತ ಅಳ್ತಾ ಇರ್ತಾರೆ. ಅವಾಗ ಯೇಸು ಕ್ರಿಸ್ತ ಕಣ್ಣೆ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಅವ್ನ ಎಬ್ಬಿಸ್ತಾರೆ. ಎಬ್ಸಿದ ತಕ್ಷಣ ಏನಾಯ್ತು ಅಂತ ನೋಡ್ತೀರಿ ಅಂತಂದ್ರೆ ಈ ಸುದ್ದಿ ಯೂದಾಯ ಪ್ರಾಂತ್ಯದಲ್ಲಿ ಏನಾಗ್ಬಿಡ್ತು, ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡ್ತು. ಅಂತ ಏನಂತ ಸ್ಪ್ರೆಡ್ ಆಯ್ತು, ಒಂದು ದೊಡ್ಡ ಪ್ರವಾದಿ ಏನಾಗಿದೆ ನಮ್ಮ ಮಧ್ಯದಲ್ಲಿ ಗೆದ್ದಿದ್ದಾರೆ ಅಂತ ನ್ಯೂಸ್ ಏನಾಗಿತ್ತು, ಸ್ಪ್ರೆಡ್ ಆಯ್ತು. ಏನ್ ಮಾಡೋದು, ಸತ್ತವ್ರದ್ದು ಏನ್ಬಿಟ್ರು ಇವಾಗ ಎಬ್ಬಿಸ್ಬಿಟ್ರಪ್ಪ. ಈ ನ್ಯೂಸ್ ಏನಾಗ್ಬಿಡ್ತು, ಎಲ್ಲ ಕಡೆ ಏನಾಯ್ತು ಅಲ್ಲಿ ಸ್ಪ್ರೆಡ್ ಆಯ್ತು. ಇದು ಸ್ಪ್ರೆಡ್ ಆಗಿದ ತಕ್ಷಣ ಏನಾಯ್ತು, ಯೋಹಾನ ಸ್ನಾನಿಕನ ಶಿಷ್ಯನ್ಗಳ ಕಿವಿಗೆ ಏನಾಯ್ತು ಅಲ್ಲಿ ಬಿತ್ತು. ಅವ್ರು ಏನ್ ಮಾಡ್ತಾರೆ, 18ನೇ ವಾಕ್ಯ ಅಷ್ಟರ್. ಯೋಹಾನನ ಶಿಷ್ಯರು ನಡೆದ ಸಂಗತಿಗಳನ್ನೆಲ್ಲ ಅವನಿಗೆ ತಿಳಿಸಲು ಅವನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಸ್ವಾಮಿಗೆ ಹೇಳಿ ಕಳುಹಿಸಿದನು. ನೋಡ್ರ ಅವಾಗ ಏನ್ ಮಾಡ್ತಾರೆ, ಇವ್ರು ಯೋಹಾನ ಶಿಷ್ಯರು ಬಂದು ಇವ್ರು ಹೇಳಿದ ತಕ್ಷಣ ಏನ್ ಮಾಡಿರ್ತಾರೆ, ಇವ್ರಿಗೆ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಬೆಳೀತಾರೆ. ಅದರ ಅಲ್ಲಿವ್ರಿಗೆ ಏನಿಲ್ಲ ನೋಡಿರ್ತೀನಿ. ಅದರ ಇವ್ರಿಗೇನಾಗುತ್ತೆ, ಯೋಹಾನ ಶಿಷ್ಯನ ಬಂದು ಏನ್ ಮಾಡ್ತಾರೆ, ಅಲ್ಲಿ ಹೇಳ್ತಾರೆ, ಸ್ವಾಮಿ ನಿಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾವ್ರೆ, ಯೇಸು ಕ್ರಿಸ್ತು ಶಿಷ್ಯರು ಅದ್ಭುತ ಮಾಡ್ತಾವ್ರೆ ಏನ್ರಿ, ಊರೂರ್ಗೆ ಹೋದ್ರೆ ಊರೂರೇ ಬಾಗಲ ತೆಗೆದಿದೆ, ಸಾವಿರಾರು ಜನ ಬರ್ತಾ ಇದಾರೆ, ಒಬ್ರು ಕಾಲ್ ತೊಳ್ಳಿ ಎಷ್ಟು ಬರ್ತಾ ಇದಾರೆ, ಏನ್ ನಿಂತ್ಕೊಳಕ್ಕೂ ಜಾಗ ಇಲ್ಲ ಅಲ್ಲಿ. ಆಮೇಲೆ ನೋಡಿದ್ರೆ ಯೇಸು ಕ್ರಿಸ್ತು ಏನ್ ಮಾಡ್ತಾರಂತೆ, 4,000 ಜನಕ್ಕೆ ಊಟ ಹಾಕ್ತವ್ರೆ, 5,000 ಜನಕ್ಕೆ ಊಟ ಹಾಕ್ತವ್ರೆ. ಅದರ ಗೂನ್ ಬಂದಿನವ್ರಿಗೆ ನೆಟ್ಟಿಗೆ ಆಗ್ತಾ ಇದೆ, ಕಣ್ಣಿರೋನ್ ಕಣ್ಣು ಬರ್ತೈತೆ, ಕಿವಿ ಇಲ್ದಿರೋನ್ಗೆ ಕಿವಿ ಬರ್ತೈತೆ. ಅಲ್ವರ ಕೈ ಕಾಲು ನೆಟ್ಟಿಗಿಲ್ದಿರೋ ಎಲ್ಲ ನೆಟ್ಟಿಗೆ ನಡೀತಾವ್ರೆ, ಸತ್ತೋದವ್ರೆ ಎದ್ದು ಬರ್ತಾರೆ ಅಂತ ಹೇಳಿದ ತಕ್ಷಣ ಯೋವನ್ಗೆ ಏನಾಗಿರ್ತಾರೆ, ಏನಪ್ಪ ಯೇಸು ಕ್ರಿಸ್ತು ಇಷ್ಟನ್ನೆಲ್ಲ ಪವರ್ಫುಲ್ ಕೆಲಸ ಮಾಡ್ತಾವ್ರ, ಹಂಗಂದ್ರೆ ನನ್ನ ಯಾಕೆ ನೋಡಕ್ ಬಂದಿಲ್ಲ, ನನ್ನ ಯಾಕೆ ಬಿಡುಗಡೆ ಮಾಡೋಕ್ಕೆ ಬಂದಿಲ್ಲ. ಯೇಸು ಕ್ರಿಸ್ತು ಮಾಡ್ಬೋಯ್ತಲ್ಲ, ಏನೋ ಡೆಮಾನ್ಸ್ಟ್ರೇಷನ್ ಮಾಡಿ, ರಿವೋಲ್ಟ್ ಮಾಡಿ, ಸ್ಟ್ರೈಕ್ ಮಾಡಿ, ಗಲಾಟೆ ಮಾಡಿ, ಅದು ಏನಾದ್ರು ಯೋಹನ್ಗಸ ಏನಾದ್ರು ಓಡಾಡ್ಬೇಕಾಗಿತ್ತಲ್ಲ, ಏನೂ ಇಲ್ವಲ್ಲ. ಯೋಹನ್ಗೆ ಏನಾಯ್ತದೆ, ಹಂಗಾರೆ ಇಷ್ಟೋ ಜನಗಳಿಗೆ ಯಾರಿಗೆ ಮಾಡ್ತಾರೆ ಇವೆಲ್ಲ ಅನ್ಯ ಜನಗಳಿಗೆ ಅಂತೀನಿ ಸಾಮಾನ್ಯ ಜನಗಳು, ಸಾಮಾನ್ಯ ಯಹೂದ್ಯರಿಗೇನೆ ಯೇಸು ಕ್ರಿಸ್ತು ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾರೆ ಅವರ ಒಂದು ಸೇವೆಗೆ ಮಾರ್ಗ ಸಿದ್ಧ ಮಾಡಿರೋಂಥ ನನಗೆ ಯಾಕೆ ಮಾಡಿಲ್ಲ ಅಂತ ಏನಾಗಿತ್ತು ಇವಾಗ ಅವ್ನ ಮನಸ್ಸಲ್ಲಿ ಇವಾಗ ಒಂದು ಡೌಟ್ ಥರ ಬಂದಿರ್ತಾರೆ ಅಲ್ವರ. ಅದಕ್ಕೆ ಈ ಡೌಟ್ ಯಾವ ಥರ ಬಂದಿರ್ಬೋದು, ಇವ್ರು ಶಿಷ್ಯನುಗಳಿದ ತಕ್ಷಣ ಏನಪ್ಪ ಇವ್ರೇನಾ ಮಸಿಯ, ಎಲ್ಲ ಇನ್ನೊಬ್ರು ಜ್ಞಾನ ಏನು ಮಾಡ್ತಾನೋ ಎದ್ದು ನೋಡ್ಬೇಕಾ, ನಾನೆಲ್ಲೋ ಕಂಡಿಡಿಯದಲ್ಲಿ ಮೋಸ ಗೀಸ ಹೋಗ್ಬಿಟ್ನಾ, ಇಲ್ಲ ನಾನು ಯಾಮಾರ ಹೋಗ್ಬಿಟ್ನಾ, ಇವ್ರೇನಾ ಅಥವಾ ಬೇರೆ ಯಾರು ಅಂತ ಏನಾಗಿರ್ಬೇಕು ಮನಸ್ಸಲ್ಲಿ ಒಂದು ಸಂದೇಹ ಥರ ಏನಾಗಿರ್ಬೇಕು ಅಲ್ಲಿ ಬಂದಿರಬೇಕು ಅಲ್ವರ. ಆದರೂ ಕೂಡ ಅದನ್ನೇನು ಮಾಡ್ತಾರೆ, ಅದನ್ನ ಒಂದು ರೀತಿ ಫೈಟ್ ಮಾಡ್ತಾರೆ. ಅದಕ್ಕೆ ಅಲ್ಲಿ ಕ್ರಿಸ್ತನ್ಗೆ ಹೇಳಿಕೆ ಕಳಿಸ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ ಏನ್ರಿ, ಅಲ್ಲಿ ಡೈರೆಕ್ಟಾಗಿ ಕ್ರಿಸ್ತನ್ಗೆ ಆ ಥರ ಹೇಳಕ್ಕೆ ಹೋಗಲ್ಲ. ಅದರ ಸದ್ಯ ನೋಡ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಅನೇಕ ಒಂದು ಪ್ರಶ್ನೆಗಳು ಏನಾಗ್ತದೆ ಅಲ್ಲಿ ಉದ್ಭವ ಆಗ್ತದೆ. ಆ ಪ್ರಶ್ನೆಗಳು ಬಂದರೂ ಸರಿ ಅದು ನಂಬಿಕೆ ಏನಾಗಿತ್ತು ರೀ ಅದರ ದೇವ್ರ ಮೇಲೆ ಸ್ಥಿರವಾಗಿತ್ತು ಅದರ. ಸೊ ಈತ ಏನ್ರಿ ನೋಡ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಕೂಡ ಏನ್ರಿ ಎಷ್ಟೊಂದು ಪ್ರಶ್ನೆಗಳು ಏನಾಗ್ಬೋದು ಬರ್ಬೋದು, ಸಂದೇಹಗಳು ಬರ್ಬೋದು. ಆದರೆ ಏನೇ ಪ್ರಶ್ನೆ ಬಂದರೂ ಅದೇನ್ರಿ ಮನುಷ್ಯನ ವೀಕ್ನೆಸ್, ಅದರ ಪ್ರಶ್ನೆಗಳು ಕೇಳೋದು, ಅದಕ್ಕೆ ಉತ್ತರಗಳನ್ನ ಹುಡ್ಕೋದು. ಆದರೆ ನಮ್ಮ ಒಂದು ನಂಬಿಕೆ ಏನಾಗ್ಬಿಡೋದು ದೇವ್ರ ಮೇಲೆ, ಯಾವತ್ತೂ ನಾವೇನು ಮಾಡೋದನ್ನ ಕಳ್ಕೊಳಕ್ಕೆ ಹೋಗ್ಬಾರ್ದು ಅದರ. ಸತ್ಯ ನೋಡ್ಬೇಕಾದ್ರೆ ಏನ್ರಿ ಅವರು ಕರ್ತನ ಮೇಲೆ ಒಂದು ನಂಬಿಕೆ ಏನು ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ಅದಕ್ಕೆ ಕರ್ತನ್ಗೆ ಹೋಗಿ ಏನು ಮಾಡಿ ನೀವು ಕೇಳಿ ಅಲ್ವರ. ಸೊ ಏನ್ರಿ ಅವ್ರೇನಾ ಮುಂದೆ ಬರಬೇಕಾಗಿರೋನು ಇವರೇನಾ ಅಂತ ಮಾಡೋವಂತ ಕೇಳಿ ಅಂತ ಏನು ಮಾಡ್ತಾರೆ ಅಲ್ಲಿ ಕಳಿಸ್ತಾರೆ ಅಲ್ವರ. ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ, ಯಾರ ಹತ್ರ ಇದೆ ಬುಕ್ಕು? ಓದ್ಲೇಬೇಕು. ದಿವ್ಯ ಅಷ್ಟ ಓದಿ.
ನಮ್ಮ ಕರ್ತನು ಯೋಹಾನನ ಪ್ರಶ್ನೆಗೆ ನೇರವಾಗಿ ಉತ್ತರಿಸಲಿಲ್ಲವೆಂಬುದು ಇಲ್ಲಿ ಗಮನಕ್ಕೆ ಬರುವುದು. ಮತ್ತೊಂದು ಬರೋಣವು ಇರುವುದೆಂದು, ಆಗ ತಾನು ನಿರ್ವಹಿಸುತ್ತಿದ್ದುದಕ್ಕಿಂತಲೂ ಇನ್ನೂ ಅಧಿಕವಾದ ಕಾರ್ಯಗಳು ನಡೆಸಲ್ಪಡುವುದೆಂದು ಆತನು ಹೇಳಲಿಲ್ಲ. ಆದರೆ ತಾನು ಆಗ ನಿರ್ವಹಿಸುತ್ತಿದ್ದ ಕಾರ್ಯವು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವ ಕಾರ್ಯಗಳೇ ಎಂಬುದನ್ನು ಯೋಹಾನನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ್ದನು. ಯೋಹಾನನ ದೂತರು ಇನ್ನೂ ಯೇಸುವಿನ ಬಳಿಯಲ್ಲಿರುವಾಗ ಅವರ ಕಣ್ಣು ಮುಂದೆ ಅನೇಕ ಅದ್ಭುತಗಳು ಮಾಡಲ್ಪಟ್ಟವು ಮತ್ತು ಯೇಸುವು ಅವರನ್ನು ಯೋಹಾನನ ಬಳಿಗೆ ತಿರುಗಿ ಕಳುಹಿಸುತ್ತಾ ಅವರಿಗೆ, ದೇವರು ತನ್ನ ಕೈಯಿಂದ ಮಾಡಿಸುತ್ತಾ ಬಂದಿರುವ ಕಾರ್ಯಗಳನ್ನು ತಾವು ನೋಡಿದ್ದಕ್ಕೆ ಯೋಹಾನನಿಗೆ ಸಾಕ್ಷಿ ಹೇಳಬೇಕೆಂದು ಅವರಿಗೆ ಆಜ್ಞಾಪಿಸಿದನು. ಮತ್ತು ಅವರು ಯೋಹಾನನಿಗೆ ಹೀಗೆ ಹೇಳಲು ಆಜ್ಞಾಪಿಸಿದನು, ಅದೇನೆಂದರೆ, ಪ್ರವಾದಿಯು ಸಾರಿ ಹೇಳಿರುವಂತೆ, ಯೆಶಾಯ 8ನೇ ಅಧ್ಯಾಯ 14ನೇ ವಚನ, ಯೇಸುವಿನ ಹಾಗೂ ಆತನ ಕಾರ್ಯಗಳ ಮತ್ತು ನುಡಿಗಳ ಬಗ್ಗೆ ಎಡವಿ ಬೀಳುವ ಅವಕಾಶಗಳು ಹಲವಾರು ಇರುವುದಾಗಿಯೂ ಮತ್ತು ಹೀಗೆ ಎಡವಿ ಬೀಳದೆ ಆತನ ಕಾರ್ಯಗಳ ಮತ್ತು ಅವುಗಳ ನೆರವೇರುವಿಕೆಗಳ ವಿಷಯದಲ್ಲಿ ಅನೇಕ ವಿಧವಾದ ನಿರಾಶೆಗಳು ಉಂಟಾದಾಗ್ಯೂ ಕರ್ತನ ಮೇಲೆ ತಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ಮುಂದುವರಿಯುವವರಿಗೆ ಒಂದು ವಿಶೇಷವಾದ ಆಶೀರ್ವಾದವು ಅವರಲ್ಲಿ ನೆಲೆಸುವುದು. ಈ ವಿಧವಾದ ನಿರಾಶೆಯು ಭೂಮಿಯ ಮೇಲಿರುವ ಆಕಾಶವು ಉನ್ನತವಾಗಿರುವಂತೆ ಹಾಗೂ ಯಾವ ಮನುಷ್ಯ ಕಲ್ಪನೆಯು ಊಹಿಸಲಾಗದಷ್ಟು ಉನ್ನತವಾಗಿರುವ ದೇವರ ಯೋಚನೆಯ ಉದ್ದ, ಅಗಲ, ಆಳ ಮತ್ತು ಎತ್ತರದ ವಿಷಯವಾಗಿ ತಪ್ಪಾಗಿ ನಿರೂಪಿಸುವುದರ ಕಾರಣದಿಂದ ಉಂಟಾಗಿರುವುದು. ದೃಷ್ಟಾಂತವಾಗಿ ಹೇಳುವುದಾದರೆ, ಯಹೂದ್ಯರು ಎದುರು ನೋಡುವಂತಹ ದೇವರ ರಾಜ್ಯಕ್ಕಿಂತಲೂ ಉನ್ನತವಾದದ್ದನ್ನು, ಅಂದರೆ ಭೂಲೋಕದಲ್ಲಿ ರಾಜ್ಯವು ಸ್ಥಾಪಿತವಾಗುವುದಕ್ಕೆ ಮೊದಲು ಆ ರಾಜ್ಯಕ್ಕೆ ಸೇರುವ ಆತ್ಮಿಕ ವರ್ಗವನ್ನು ಆಯ್ಕೆ ಮಾಡಿ ಅವರು ಮೆಸ್ಸಿಯನೊಡನೆ ಆತನ ಪ್ರಭಾವ, ಮಾನ, ನಿರ್ಲಯತ್ವಗಳಲ್ಲಿ ಪಾಲು ಪಡೆಯುವಂಥದ್ದನ್ನು ಒಂದು ಕ್ಷಣ ಆಲೋಚಿಸುವುದು ಯಾವ ಯಹೂದ್ಯನಿಗೆ ಸಾಧ್ಯ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಕ್ರಿಸ್ತನ್ಗೆ ಈ ಥರ ಪ್ರಶ್ನೆ ಹಾಕ್ಬೇಕಾರೆ ಶಿಷ್ಯರುಗಳು, ಯೋಹಾನ ಶಿಷ್ಯನ ಪ್ರಶ್ನೆ ಹಾಕ್ಬೇಕಾರೆ, ಸ್ವಾಮಿ ಬರ್ಬೇಕಾದ್ರೆ ನೀವೇನಾ ಅಥವಾ ಇನ್ಯಾರೋ ನೋಡ್ಬೇಕಾ, ಹುಡುಕ್ಬೇಕಾ ಅಂತ ಯೋಹಾನ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವ್ರು ಕ್ರೈಸ್ಟ್ ಏನು ಉತ್ತರ ಕೊಡ್ತಾರೆ ಇಲ್ಲಿ ಓದೋಣ. ಲೂಕ್ 7:20 ಯಾರೋ ಓದ್ತೀರಾ? ಲೂಕ್ 7:20. ಅವರು ಆತನ ಬಳಿಗೆ ಬಂದು, ಬರಬೇಕಾದವನು ನೀನೋ, ನಾವು ಮತ್ತೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳುವುದಕ್ಕಾಗಿ ಸ್ನಾನಿಕನಾದ ಯೋಹಾನನು ನಮ್ಮನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಅಂದರು. ವರ್ಸ್ 22. ಅದೇ ಗಳಿಗೆ ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ಥ್ಯಾಂಕ್ ಯು ಸಿಸ್ಟರ್. ಸರಿ, ನೋಡ್ಬೇಕಾದ್ರೆ ಕ್ರೈಸ್ಟ್ ಏನಪ್ಪ ಉತ್ತರ ಕೊಡ್ತಾರೆ ಅಂತಂದ್ರೆ ಏನಿಲ್ಲ ರೀ, ಸಿಂಪಲ್ ಆಗಿ ಏನು ಮಾಡ್ತಾರೆ, 21ನೇ ವಾಕ್ಯದಲ್ಲಿ ಓದಂತಾರೆ, ಆ ಶಿಷ್ಯರುಗಳ ಮುಂದೆ ಅದೇ ಕ್ಷಣದಲ್ಲಿ ಅನೇಕ ವ್ಯಾಧಿಗಳನ್ನೇ ಮಾಡ್ತಾರೆ, ಅವರು ಗುಣಪಡಿಸ್ತಾರೆ. ಅನೇಕ ರೋಗಗಳನ್ನೇ ಮಾಡ್ತಾರೆ, ಗುಣಪಡಿಸ್ತಾರೆ. ಅನೇಕ ದೆವ್ವಗಳನ್ನೇ ಮಾಡ್ತಾರೆ, ಬಿಡಿಸ್ತಾರೆ. ಏನ್ರಿ, ಅನೇಕ ಕುರುಡರುಗಳಿಗೆ ಕಣ್ಣೇನು ಮಾಡ್ತಾರೆ, ಅವರು ಕೊಡ್ತಾರೆ, ದೃಷ್ಟಿ ನೋಡ್ತಾರೆ, ಮಾಡ್ತಾರೆ. ನೋಡ್ಬಿಟ್ಟು ಏನು ಹೇಳ್ತಾರೆ ಅಂತಂದ್ರೆ, ನೀವು ಹೋಗ್ಬಿಟ್ಟು ಏನು ಮಾಡಿ ಯೋಹಾನನ್ಗೆ ಇಲ್ಲಿ ಏನೇನು ನೋಡಿದ್ರೋ ಇದೆಲ್ಲ ಏನು ಮಾಡ್ರಿ ನೀವು ಹೇಳ್ರಿ ಅಂತ ಹೇಳ್ತಾರೆ. ಅದ್ರ ಹಂಗಾರೆ ಯೇಸು ಕ್ರಿಸ್ತು ಡೈರೆಕ್ಟಾಗಿ ಏನು ಮಾಡೋಕ್ಕಲ್ಲ, ಉತ್ತರ ಕೊಡೋಕ್ಕಲ್ಲ. ನಾನೇಪ್ಪ ಅಷ್ಟು ಗೊತ್ತಿಲ್ವಾ ನಿಮಗೆ, ಏನೋ ಡೌಟ್ ಇದೆಯಾ ಅಂತ ಹೇಳಕ್ ಹೋಗಿಲ್ಲ. ಅದ್ ಬದಲಾಗಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ನಡೀತಾರಂಥ ವಿಚಾರಗಳೇನು ಮಾಡಿ ನೀವು ಹೋಗಿ ಹೇಳಿ ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಹೇಳಿ ಅಂತ ಹೇಳಿದ್ದು ಅಂತಂದ್ರೆ ಏನ್ರಿ, ಅಲ್ಲಿ 23ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ ಹೇಳ್ತಾರೆ, ಇದನ್ನ ಎಡವು ಬೀಳ್ದಿರೋರು ಭಾಗ್ಯವಂತರು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಬ್ಲೆಸ್ಡ್ ಈಸ್ ಹಿ ಹೂಸೋ ಶಾಲ್ ನಾಟ್ ಬಿ ಅಫೆಂಡೆಡ್ ಇನ್ ಮೀ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಏನಕ್ಕೆ ಹಂಗೆ ಹೇಳೋದು ಅಂತಂದ್ರೆ, ಅವರು ಯೇಸು ಕ್ರಿಸ್ತನೇ ಮಸಿ ಅಂತ ಪ್ರೂವ್ ಮಾಡೋಕ್ಕೆ ಡೈರೆಕ್ಟಾಗಿ ಏನು ಮಾಡೋಕೆ ಹೋಗಿಲ್ಲ ರೀ, ಯಾವುದೇ ಒಂದು ಪ್ರಾಫೆಸಿಗಳನ್ನ ಕೋಟ್ ಮಾಡೋಕೆ ಹೋಗಿಲ್ಲ. ಅದರ ಅದಕ್ಕೆ ಬದಲಾಗಿ ಏನು ಮಾಡ್ತಾರೆ, ನಡೀತಿರುತ್ತೆ ಕೆಲಸಗಳು ಏನು ಮಾಡ್ಕೊಳ್ಳಲ್ಲ ಹೇಳ್ತಾರೆ, ನೋಡಿ ಹಿಂಗೆಲ್ಲ ನಡೀತಿರೋ ಕೆಲಸಗಳು ಇದೇ ಸಾಕ್ಷಿ ನಿಮಗೆ, ಇದೋಗಿ ಏನು ಮಾಡಿ ನೀವು
ಇದನ್ನ ಹೋಗ್ಬಿಟ್ಟು ನೀವು ಸ್ಕ್ರಿಪ್ಚರ್ಸ್ ಪ್ರಕಾರ ನೀವೇನು ಮಾಡಿ ನೀವು ಟ್ಯಾಲಿ ಮಾಡಿ ಏನು ಮಾಡಿ ನೀವು ನೋಡಿ ಅಂತಂದ್ಬಿಟ್ಟು ಯೋಹಾನಂಗೆ ಹೇಳಿರ್ತಾರೆ. ಯೋಹಾನ ಹೇಳಿದ್ರೆ ಏನು ಮಾಡ್ಬೇಕಾರು, ಅವರ ಪ್ರವಾದನೆ ವಾಕ್ಯಗಳು ಏನು ಮಾಡೋಕ್ಕಿದ್ಗೆ ಇದಕ್ಕೆ ಹೋಲಿಸಿ ಮಾಡೋಕರು ಅವ್ರು ನೋಡಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಈ ಥರ ಎಡವು ಬೀಳ್ದಿರ ಇದ್ದರೆ ತುಂಬ ಭಾಗ್ಯವಂತರು ಅಂತಂತ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಏನ್ರಿ, ಅಲ್ಲಿ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನೇ ಮಸ್ಸಿಯ ಅಂತ ಅಕ್ಸೆಪ್ಟ್ ಮಾಡೋಕ್ಕೆ ಜನಗಳಿಗೆ ಆಗಲಿಲ್ಲ ರೀ. ಅದರ ನಾವು ಬೈಬಲ್ ಓದಿದ್ದೀರಿ. ಅದರ ಎಲ್ಲಿ ಏಷ್ಯಾ 53ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಹೇಳ್ತಾರೆ ಏನ್ರಿ, ನಮ್ಮ ಒಳಗೆ ಏನ್ರಿ ನಾವು ಕೇಳಿದ ಸಂಗತಿನ ನಮ್ಮಲ್ಲಿ ಯಾರು ನಂಬಿದರು, ಅದರ ಏನ್ರಿ ಯೆಹೋವನ ಬಾಹುವು ಯಾರಿಗೆ ಗೋಚರವಾಯಿತು ಅಂತ ಹೇಳ್ತಾರೆ. ಅದರ ಅನೇಕ ಜನಗಳು ಯೇಸು ಕ್ರಿಸ್ತನ ನೋಡಿರೋಂಥ ಒಂದು ದೃಷ್ಟಿಕೋನನೇ ಬೇರೆ, ಅವ್ರು ಯೇಸು ಕ್ರಿಸ್ತನ ಎದುರು ನೋಡಿದ್ದೇ ಏನ್ರಿ ಬೇರೆ ಥರ. ಇಲ್ಲಿ ಏನಾಗಿಲ್ಲ, ಯೇಸು ಕ್ರಿಸ್ತ ಇವರು ಎದುರು ನೋಡೋ ಥರ ಏನಾಗಿಲ್ಲ, ಅಲ್ಲಿ ಕಣ್ಣಿಗೆ ಕಾಣಿಸಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಜನಗಳು ಏನು ಮಾಡಕ್ಕೆ ಹೋಗಲಿ, ಇವನ್ನ ಮಸಿ ಅಂತ ಏನು ಮಾಡಕ್ಕೆ ಹೋಗಲಿ, ಅಕ್ಸೆಪ್ಟ್ ಮಾಡಲ್ಲ. ಸೊ ಸ್ಟಂಬ್ಲಿಂಗ್ ಬ್ಲಾಕ್ ಆಗಿ ಏನಾಗಿದ್ರು, ಕ್ರೈಸ್ಟು ಇದ್ರು. ಅದರ ಒಂದು ವಾಕ್ಯ ಓದೋ ನೋಡಿರ್ತೀರಿ, ಏಷ್ಯಾ 8:14 ಹೋದ್ರೆ ಯಾರಾದ್ರು, ಏಷ್ಯಾ 8:14. ಆತನಿಗೆ ಹೆದರಿಕೊಳ್ಳಿರಿ, ನಡುಗಿರಿ, ಆತನು ಆಶ್ರಯವಾಗುವನು. ಆದರೆ ಇಸ್ರಾಯೇಲಿನ 2 ಮನೆತನಕ್ಕೆ ಎಡವುವ ಕಲ್ಲು, ಮುಗರಿಸುವ ಬಂಡೆಯು ಯೆರೂಸಲೇಮಿನ ನಿವಾಸಿಗಳಿಗೆ ಬಲೆಯೂ ಬೋನು ಆಗುವನು. ನೋಡ್ರಾ, ಯೇಸು ಕ್ರಿಸ್ತ ಹೆಂಗಿರ್ತಂತೆ, ಯೆರೂಸಲೇಮಿನ ನಿವಾಸಿಗಳಿಗೆ ಬಲೆಯೋ ಬೋನೋ ಎಡು ಬೀಳುವಂತ ಕಲ್ಲಾಗಿರ್ತದೆ. ಯಾರಿಗೆ? ಇಸ್ರೇಲಿನ 2 ಮನೆತನಗಳಿಗೆ ಅಂತ ಹೇಳ್ತಾರೆ. ಯಾವುದು ಇಸ್ರೇಲಿನ 2 ಮನೆತನಗಳು? ಇಸ್ರೇಲಲ್ಲಿ ಯಾವ್ದು 2 ಮನೆತನ ಐತೆ ಅಂತ ನೋಡೋದಾದ್ರೆ, ಒಂದು ಆತ್ಮಿಕ ಇಸ್ರೇಲ್ ಇದೆ, ಇನ್ನೊಂದು ಏನಾಗಿದೆ, ಮಾಂಸಿಕ ಇಸ್ರೇಲ್. ಇದು ಇಸ್ರೇಲ್ ಅಂತ 2 ಮನೆತನ ಅಲ್ವರ. ನೋಡಿ, ಇವಾಗ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಲ್ಲಿ ಏನ್ರಿ ಮಾಂಸಿಕ ಇಸ್ರೇಲ್ ಏನಾಗಿತ್ತು, ಅಲ್ಲಿತ್ತು. ಅಲ್ಲಿದ್ದವರೆಲ್ಲ ಮಾಂಸಿಕ ಇಸ್ರೇಲ್. ಯಾವಾಗ ಪವಿತ್ರಾತ್ಮ ಬಂತೋ ಅವಾಗ ಏನಾಯ್ತು, ಅಲ್ಲಿ ಆತ್ಮಿಕ ಇಸ್ರೇಲ್ ಏನಾಯ್ತು, ಹುಟ್ಕೊಳಕ್ಕೆ ಶುರು ಆಯ್ತು. ಯೇಸು ಕ್ರಿಸ್ತು ಮಸಿಯಾ ಅಂತ ಅಂದ್ಬಿಟ್ಟು ಇವರಿಬ್ಬರಿಗೂ ಏನ್ರಿ ಎಡು ಬೀಳುವಂತ ಕಲ್ಲಂತೆ. ಏನಕ್ಕೆ ಎಡು ಬೀಳುವಂಥದ್ದು? ಯಾವಾಗ ಮನುಷ್ಯ ಎಡು ಬೀಳ್ತಾನೆ ಅಂತಂದ್ರೆ, ತಾನು ಎದುರು ನೋಡೋಂಥ ದೃಷ್ಟಿಯಲ್ಲಿ ಯಾವಾಗ ಅದು ಇರಲ್ವೋ ಅವಾಗೇ ಮನುಷ್ಯ ಏನು ಮಾಡೋದು, ತನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ವಿರುದ್ಧವಾಗಿರ್ಬೇಕಾದ್ರೆ ಅದ್ಗೆ ಮಾಡ್ತಾನೆ, ಎಡು ಬೀಳ್ತಾನೆ. ಇಸ್ರೇಲ್ ಜನಗಳನ್ನ ಕ್ರಿಸ್ತನ್ನ ಯಾವ ಥರ ಎದುರು ನೋಡಿದ್ರು, ಅವರು ಕುದುರೆ ಮೇಲೆ ರಾಜನ ಥರ ಬರ್ತಾರೆ, ವೀರಾದಿ ವೀರನ ಥರ ಬರ್ತಾರೆ, ಪರಾಕ್ರಮಶಾಲಿ ಆಗಿರ್ತಾರೆ, ಒಳ್ಳೆ ವಾರಿಯರ್ ಆಗಿರ್ತಾರೆ. ನೋಡೋದು ಅದೇನಾಯ್ತು, ಯೇಸು ಕ್ರಿಸ್ತ ಈ ಥರ ಯಾವುದು ಬರಲ್ಲ, ಸಾಧುವಾಗಿ ಬಂದರು, ಮುಗ್ಧವಾಗಿದ್ರು, ಎಡು ಬೀಳಂತ ಕಲ್ಲೇನಾಗೋದ್ರು, ಹಾಗಾದ್ರು ಎಡು ಬಿದ್ದುಬಿಟ್ರು. ಅಯ್ಯೋ ಏನಪ್ಪ ಇವ್ರು ಹೆಂಗವ್ರೆ, ಇವ್ರನ್ನ ಹೆಂಗೆ ಅಕ್ಸೆಪ್ಟ್ ಮಾಡೋದು ನಾವು ಅಂದ್ಬಿಟ್ಟು ಅವರ ಯಾರ ಹತ್ರ ಯುದ್ಧ ಆಡ್ತಾ ಇಲ್ಲ, ಯಾರ ಹತ್ರ ಜಗಳ ಆಡ್ತಾ ಇಲ್ಲ, ಸೈಲೆಂಟಾಗಿದ್ರು. ಏನಾಗಿಲ್ಲ, ಈ ಕುಡ್ ನಾಟ್ ಅಕ್ಸೆಪ್ಟ್ ಜೀಸಸ್ ಇಸ್ ಅ ಮಸಿಯಾ. ಸೊ ಎಡು ಬೀಳಂತ ಕಲ್ಲಾಗ್ಬಿಟ್ರು. ಯಾರೋ ಇಸ್ರೇಲ್ ಜನಗಳಿಗೆ ಅಂತ ಯೇಸು ಕ್ರಿಸ್ತ ಎಡು ಬೀಳಂತ. ಇವತ್ತು ಕೂಡ ಇಸ್ರೇಲ್ ಜನಗಳು ಮಸಿಯಾನ ಏನು ಮಾಡೋದಿಲ್ಲ, ಅಂಗೀಕಾರ ಮಾಡೋದಿಲ್ಲ. ಓಕೆನಾ, ಸರಿ. ಇನ್ನೊಂದು ಮನೆತನ ಯಾವುದಪ್ಪ? ಒಂದು ಮಾಂಸಿಕ ಇಸ್ರೇಲ್, ಇನ್ನೊಂದು ಯಾವುದಪ್ಪ ಅಂದರೆ ಆತ್ಮಿಕ ಇಸ್ರೇಲ್ ಐತೆ ನೋಡ್ರಿ ಅಂತೀರಿ. ಅದರ ನೋಡಿ, ಸ್ವಲ್ಪಾರು ಈ ಮಾಂಸಿಕ ಇಸ್ರೇಲ್ ಥಿಂಕ್ ಮಾಡ್ಬೇಕಾಯ್ತು. ಯಹೂದ್ಯರಿಗೆಲ್ಲರಿಗೂ ಒಂದು ಆಸೆ ಇತ್ತಂತೆ. ಏನು ಆಸೆ ಇತ್ತು ಗೊತ್ತಾ? ಒಂದು ನಿಮಿಷ ರೀ, ಲೂಕ ಅಲ್ಲಿ ಒಂದು ವಾರ್ತೆ ಬರ್ತಾರೆ ನೋಡಿ ಅಂತೀನಿ. ಲೂಕ 3:15 ಹೋದ್ರಿ. ಲೂಕ 3:15 ಹೋದ್ರಿ ಯಾರಾದ್ರ? ಹೀಗಿರುವಲ್ಲಿ ಇಸ್ರಾಯೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ ಇವನೇ ಆ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು ಯೋಹಾನನು ಅವರೆಲ್ಲ ಆಗ್ಬಿಡಿ. ಥ್ಯಾಂಕ್ ಯು. ಅದಕ್ಕೆ ಇಡೀ ಇಸ್ರೇಲ್ ಜನಗಳು ಮಸಿಯಾನ ಏನ್ ಮಾಡ್ತಾ ಇದ್ರಂತೆ, ಎದುರು ನೋಡ್ತಾ ಇದ್ರಂತೆ. ಅದ್ರ ಹಂಗ್ರೆ ಯಾರು ಮಸಿ ಹತ್ರ ಇದ್ರಂತೆ ಎದುರು ನೋಡ್ತಂತೆ. ಸರಿ, ಅವಾಗ ಏನು ಮಾಡಿದ್ರು ಇವರು? ಯೋಹಾನನ್ ನೋಡ್ಬಿಟ್ಟು ಇವ್ರೇನೋ ಇರ್ಬೋದಾ ಅಂತ ಥಿಂಕ್ ಮಾಡಿದ್ರಂತೆ. ಇಷ್ಟೆಲ್ಲ ಥಿಂಕ್ ಮಾಡಿರೋರು ಕ್ರೈಸ್ಟ್ ನೋಡ್ಬಿಟ್ಟು ಥಿಂಕ್ ಮಾಡೋಕ್ಕಾಗ್ತಾ ಇಲ್ವಾ, ಇವರೇ ಯಾಕಿರೋಕ್ಕಾಗಲ್ಲ ಅಂತಂದ್ಬಿಟ್ಟು ಥಿಂಕ್ ಮಾಡಿಲ್ಲ ನೋಡ್ರಿ ಇಂತೀನಿ. ಅದರ ಥಿಂಕ್ ಮಾಡಿದ ರೀತಿಯಲ್ಲಿ ಅವ್ರ ಕಣ್ಗಳು ಏನಾಗಿದೆ, ಇವಾಗ ಕುರುಡಾಗಿದೆ, ಕಣ್ಣು ಕಾಣಿಸ್ತಾ ಇಲ್ಲ, ಎಲ್ಲ ಮುಂದೆನೆ ಮಾಡ್ತಾವ್ರೆ. ಯೋಹಾನ ಹೆಂಗೆ ಕೆಲಸ ಮಾಡ್ಬಿಟ್ರ? ಯೋಹಾನನ ಮಸಿಯಾ ಅಂತ ಅಂಗೀಕಾರ ಮಾಡೋದಕ್ಕೆ ಏನಾಗ್ಬಿಡುತ್ತೆ, ಲೆವೆಲ್ ಹೋಗ್ಬಿಟ್ರು. ಥಿಂಕ್ ಮಾಡಿದ್ರಂತೆ ಅವ್ರು ಮಸಿಯಾನ ಇರ್ಬೋದಲ್ಲ ಅಂತ. ಏನೋ ಅವ್ರೇನು ಕಣ್ತಿರ್ತಾರ, ಕಿವಿ ತಿರ್ದ್ರ, ಸತ್ತವನ್ನ ಎಬ್ಸಿದ್ರ, ಕಾಯಿಲೆಗಳನ್ನ ವಾಸಿ ಮಾಡಿದ್ರ, ಏನು ಮಾಡಿದ್ರು ಯೋಹಾನ? ಏನೂ ಇಲ್ಲ. ಅಲ್ದ್ರ ಏನ್ರಿ ಮಾನಸಾಂತರ ಅಂದ್ರೆ ದಿನ ದೀಕ್ಷಿಸ್ತಾವಣ, ಇಷ್ಟ ಹೇಳಿದ್ದು. ಅದರ ಸರಿ, ಇದಕ್ಕಿಂತ ಬೆಟ್ರ್ ಕ್ರೈಸ್ಟ್ ಕೆಲಸ ಮಾಡೋಲ್ಲ. ಅದು ಏನು ಮಾಡೋಕ್ಕಾಗ್ತಲ್ಲ ಅವ್ರಿಗೆ, ಕನ್ನಡಕ್ಕೆ ಆಗಿಲ್ಲ. ಅದಕ್ಕೆ ಇಸ್ರೇಲ್ ಜನಗಳಿಗೆ
ಮಾಂಸಿಕ ಇಸ್ರಾಯೇಲ್ಗಳಿಗೆ ಯೇಸು ಕ್ರಿಸ್ತನ ಎಡುಬೀಳಂತ ಕಲ್ಲು. ಸರಿ, ಇನ್ನೊಂದು ಇಸ್ರೇಲ್ ಐತಲ್ಲ, ಯಾವುದದು? ಅದು ಯಾವುದಪ್ಪ ಅಂದರೆ ಆತ್ಮಿಕ ಇಸ್ರಾಯೇಲ್. ಯಾವಾಗ ಆತ್ಮಿಕ ಇಸ್ರೇಲ್ ಹುಟ್ಟಿದ್ದೋ? ಯಾವಾಗ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗಿ ಪೆಂಟಿಕಾಸ್ಟಲ್ಲಿ ಸಭೆಗೆ ಪವಿತ್ರಾತ್ಮ ಅಂತ ಕೊಟ್ಟರು, ಅಲ್ಲಿಂದ ಆತ್ಮಿಕ ಇಸ್ರೇಲ್ ಏನಾಯ್ತು ಹುಡ್ತು. ಇದು ಎಲ್ಲಿವರೆಗೂ ಇದೆ? ಸಭೆ ಕಂಪ್ಲೀಟ್ ಆಗೋ ತನಕ ಏನಾಗಿದೆ ಭೂಲೋಕದಲ್ಲಿ ಆತ್ಮಿಕ ಇಸ್ರೇಲ್ ಏನಾಗಿದೆ ಇವತ್ತು ಇದೆ. ಮೊದಲನೇ ಬರುವಿಕೆಯಲ್ಲಿ ಹೆಂಗೆ ಇಡೀ ಇಸ್ರೇಲ್ ಜನಗಳು ಮಸಿಯಾನ ಎದುರು ನೋಡ್ತಾ ಇದ್ರು, ಇವತ್ತು ಲೋಕದ ಅಂತ್ಯದಲ್ಲಿರೋಂಥ ನಾವು ಆತ್ಮಿಕ ಇಸ್ರೇಲ್ ಜನಗಳು ಎಲ್ಲರೂ ಯೇಸು ಕ್ರಿಸ್ತನ ಏನು ಮಾಡ್ತಾರೆ? ಎರಡನೇ ಬರುವಿಕೆಯಲ್ಲಿ ಎದುರು ನೋಡ್ತಾ ಅವ್ರೆ. ಕರೆಕ್ಟಾ? ಅಲ್ಲಿ ನೋಡಿ ಅಂತ ಕೊಡೋರು, ಇಡೀ ಜನಗಳು, ಇಸ್ರೇಲ್ ಜನಗಳು ಇವು ಮಸಿಯನ್ನ ಏನು ಮಾಡ್ತಾರೆ? ಎದುರು ನೋಡ್ತಾ ಇದ್ರಂತೆ. ಇವತ್ತು ಲೋಕದ ಇರೋ ಸಿಚುವೇಶನ್ಸ್ ಹೆಂಗಿದೆ ಅಲ್ವರ? ಈ ಒಂದು ಸೂಚನೆಗಳು ಹೆಂಗಿದೆ ಇದೆಲ್ಲ ನೋಡೋದಂದ್ರೆ, ಓ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಹತ್ರವಾಯ್ತಪ್ಪ, ಓ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಗೆ ಏನಾಯ್ತು ಇವಾಗ ತುಂಬ ಹತ್ರವಾಗಿದೆ, ಸಮೀಪವಾಗಿದೆ, ಅಯ್ಯೋ ಮೂರನೇ ಮಹಾಯುದ್ಧ ಆಗ್ತಾ ಇದೆ ಅಂದ್ಬಿಟ್ಟು ಏನು ಮಾಡ್ತಾರೆ? ಟಿವಿಯಲ್ಲಿ ಹೇಳ್ತಾರೆ ಅಂತೀನಿ. ಅದರ ಇನ್ನೇನು ಶುರುನೇ ಆಗೋದು ಬಿಡ್ರಿ ಅಂತೀನಿ. ಅದರ ಇರಾನ್, ಇಸ್ರೇಲು, ಅಮೇರಿಕ ಯುದ್ಧಕ್ಕೆ ಬಿತ್ತು ಅಂತಂದರೆ ಅತ್ಲಾಗ ರಷ್ಯಾ, ಚೈನಾ ಏನು ಮಾಡ್ತಾರೆ? ಸೇರ್ಕೊಂತಾರೆ. ಅದರ ಫ್ರಾನ್ಸ್ ಅವ್ರು ಏನು ಮಾಡ್ತಾರೆ? ಅಗೇನ್ಸ್ಟಾಗಿ ಹೋಗ್ತಾರೆ. ಇವೆಲ್ಲ ಬೈಬಲ್ ಪ್ರಾಫೆಸಿಗಳಿಗೆ ಕರೆಕ್ಟಾಗಿ ಫುಲ್ಫಿಲ್ ಮಾಡಿ. ಸೌದಿ ಅರೇಬಿಯಾ ಬೇಕು, ಸೌದಿ ಅರೇಬಿಯಾ ಕೂಡ ಅಗೇನ್ಸ್ಟಾಗಿ ಹೋಗ್ಬೇಕು. ಎಲ್ಲ ಅಗೇನ್ಸ್ಟಾಗಿ ಹೋದವಾಗ ಥರ್ಡ್ ವರ್ಲ್ಡ್ ವಾರ್. ಈ ಥರ್ಡ್ ವರ್ಲ್ಡ್ ವಾರ್ ನಾವು ನೆನ್ಸ್ಕೊಂಡಾಗ ಒಂದೇ ದಿನದಲ್ಲಿ ಆಗಿ ಮುಗಿದಲ್ಲ, ಇದು ಫ್ರೀಕ್ವೆಂಟಾಗಿ ಆಗ್ತಾನೆ ಇರ್ತಾರೆ ನೋಡ್ರಿ ಇದ್ದೀನಿ. ಅವರ ಸರಿ, ನೀವೇ ನೋಡ್ಬೇಕ್ರೆ ಇವಾಗ ಇವೆಲ್ಲ ಸಿಚುವೇಶನ್ಸ್ ನೋಡಿದ್ರೆ ಹೆಂಗಿದೆ? ಮತ್ತೆ 24ನೇ ಅಧ್ಯಾಯದಲ್ಲಿ ಹೇಳಂತ ಎಲ್ಲ ಸೂಚನೆಗಳಿಗೆ ನನಗೆ ಅನುಗುಣವಾಗಿದೆ. ಅದಕ್ಕೆ ಯೇಸು ಕ್ರಿಸ್ತು ಬಂದವರೋ ಇಲ್ಲ ಅಂತಂದರೆ ನಾವೇನು ಮಾಡೋದು? ಇವಾಗ ಯೇಸು ಕ್ರಿಸ್ತು ಬಂದವರೋ ಇಲ್ಲ, ಯಾವಾಗ ಬರ್ತಾರೆ ಅಂತ ನಿಮ್ಗೆ ಕೇಳಿದ್ರೆ ನೀವೇನಂತೀರಾ? ಬಂದಿದ್ದಾರೆ ಆಲ್ರೆಡಿ. ಅಲ್ವರ? ಬಂದವರು ಅಂತ ಸ್ಪಷ್ಟವಾಗಿ ನಾವು ಹೇಳ್ತೀರಿ ಅಲ್ವರ? ಯಾರು ಏನ್ರಿ? ಯೇಸು ಕ್ರಿಸ್ತನ ಶಿಷ್ಯನಾಗಿರೋರು ಸ್ಪಷ್ಟವಾಗಿ ಕ್ಲೀನಾಗಿ ಹೇಳ್ತಾರೆ. ಅದೇ ಡೌಟಲ್ಲಿರೋದು ಯಾರು? ಯೋಹಾನ. ಅಂದ್ರೆ ಏನು ಯೇಸು ಕ್ರಿಸ್ತು ಹಿಂಗೆ ಮಾಡ್ಬೇಕೈತೆ, ಹಂಗೆ ಮಾಡಿಲ್ವಲ್ಲ, ನಾವು ಹೇಳ್ದಂಗೆ ಮಾಡ್ಬೇಕು ಅಂತೇನೈತೆ? ಅವ್ರ ಅಪ್ಪ ಅವ್ರಿಗೆ ಕೆಲಸ ಕೊಟ್ಟವ್ರೆ, ಹೀಗೇ ನಡಿಬೇಕು ಅಂತ, ಅದನ್ನು ಹಾಗೇ ನಡೆಯೋದು. ಅದಕ್ಕೆ ನಮಗೇನೋ ಡೌಟ್ ಬರೋ ಸಂದರ್ಭದಲ್ಲಿ, ಆತ್ಮಿಕ ಇಸ್ರೇಲ್ಗೆ ಡೌಟ್ ಬರೋ ಸಂದರ್ಭದಲ್ಲಿ ಕ್ರಿಸ್ತನ್ಗೆ ಹೋಗಿ ಪ್ರಶ್ನೆ ಕೇಳಿದ್ರೆ ಕ್ರಿಸ್ತನ್ ಏನು ಮಾಡ್ತಾರೆ? ಎಲ್ಲ ವಾಕ್ಯಗಳು ತೆಗೆದ್ಬಿಟ್ಟು ಕ್ಲೀನಾಗೆಲ್ಲ ನೋಡ್ಕೊಂಡ್ಬಿಡ್ಕದ, ನೋಡಪ್ಪ ಹಿಂಗೆಲ್ಲ ಇದೆ, ಇದು ಕಣಪ್ಪ ಇದಪ್ಪ ಇದಂತ ಹೇಳ್ತಾರಾ? ದೇವರನ್ನ ಕ್ಲಾರಿಫೈನೇ ಮಾಡೋಕ್ಕೋಗಲ್ಲ, ಏನು ಹೇಳೋಕ್ಕೋಗಲ್ಲ. ಏನಂತ ಹೇಳ್ತಾರೆ? ಶಿಷ್ಯನುಗಳಿಗೆ ಏನು ಉತ್ತರ ಕೊಟ್ಟರು? ಅವ್ರಿಗೂ ಮತ್ತು ಗುರುಗಳಿಗೆ ಇಬ್ರಿಗೂ ಡೌಟು. ಈ ಥರ ಇವಾಗ ಆತ್ಮಿಕ ಇಸ್ರೇಲ್ಗೆ ಎಷ್ಟೋ ಜನಕ್ಕೆ ಡೌಟ್ ಇರ್ತಾರೆ. ಅಯ್ಯೋ ಬಂದ್ಬಿಟ್ಟವ್ರೋ ಇಲ್ಲೋ, ಯಾವಾಗ ಬಂದ್ಬಿಟ್ಟವ್ರೆ ಟಿ ವಿ ನ್ಯೂಸ್ ಬಂದವ್ರಿಗೆ ಬಂದ್ಬಿಟ್ಟವ್ರು ಅಂತ ಹೇಳೋದು. ಟಿ ವಿ ನ್ಯೂಸ್ ಬಿಡ್ದಿರ್ಬೇಕಾದ್ರೆ ಅಯ್ಯೋ ಬಂದಿಲ್ಲ ಅಂತ ಹೇಳ್ಬಿಡೋದು. ಅದೆಲ್ಲ ಪ್ಲೇಟ್ ಏನು ಬಿಡೋದು, ದೋಸೆ ತಿರಾಗ್ತಾನೆ ಇರೋದು. ಆವಾಗ ಯೇಸು ಕ್ರಿಸ್ತು ಏನಪ್ಪ ಉತ್ತರ ಕೊಡ್ತಾರೆ ಅಂತಂದರೆ, ಅವ್ರು ಏನು ಹೇಳಲ್ಲ, ಕಂದ ನೋಡಪ್ಪ, ನೀನು ನೋಡ್ತಾ ಇದೆಯಲ್ಲ, ಏನು ನೋಡ್ತಾ ಇದೆಯಾ? ಕಣ್ಣು ಇಲ್ದಿರೋನ್ಗೆ ಏನು ಬರ್ತಾ ಇದೆ? ಕಣ್ಣು ಬರ್ತೈತೆ. ಕಿವಿ ಇಲ್ದಿರೋನ್ಗೆ ಕಿವಿ ಕೊಡ್ತೈತಲ್ಲ. ಅದರ ದೆವ್ವಗಳೇನಾಗ್ತೈತೆ? ಓಡ್ತೈತಲ್ಲ. ಸತ್ತವರೆಲ್ಲ ಎದ್ದು ಬರ್ತವ್ರಲ್ಲ. ಇದೇಪ್ಪ ನಿನಗೆ ಸೂಚನೆ. ಇಷ್ಟೇ, ನಿನಗೆ ಯಾವ ಪ್ರವಾದನೆ ಮಾತು ನೆರವೇರಿಕೆ ಕೊಡಲ್ಲ, ಯಾವ ವಾಕ್ಯಗಳು ನಿಂಗೆ ಕೋಟ್ ಮಾಡಲ್ಲ. ನೀನು ಹೋಗಿ ಏನು ಮಾಡಿದ್ದೆ? ಕೂತ್ಕೊಂಡು ಸ್ಟಡಿ ಮಾಡು. ಅದೇ ಇವಾಗ ಏನ್ರಿ ಇರೋ ಸನ್ನಿವೇಶದಲ್ಲಿ ನಮ್ಮ ಕಣ್ಣು ಮುಂದೆ ಬ್ಯೂಟಿಫುಲ್ಲಾಗಿ ಎಲ್ಲ ನೆರವೇರದೆ ಮಾಡೋದವ ನಾವು ನೋಡ್ಬೋದು. ಏನಂತ? ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿದ್ದೀರಿ. ಯಾವ ಪ್ರತ್ಯಕ್ಷತೆ? ಸಾಮಾನ್ಯ ಪ್ರತ್ಯಕ್ಷತೆ, ಪ್ರತ್ಯಕ್ಷತೆಯ ಪ್ರಕಾಶದಲ್ಲಿ ನಾವೇನಾಗಿದ್ದೀರಿ? ಇವಾಗ ಇತ್ತಿದ್ದೀರಿ. ನಮ್ಮ ಕಣ್ಣು ಮುಂದೆ ತುಂಬ ಪ್ರಕಾಶವಾಗಿ ಯೇಸು ಕ್ರಿಸ್ತನ ಒಂದು ಕ್ರಿಯೆಗಳು ಏನ್ರಿ ನಮ್ಮ ಮುಂದೆ ನೆರವೇರ್ತಾ ನಾವೇನು ಮಾಡ್ತೀವಿ ನೋಡ್ತೀರಿ. ಏನಾಗ್ತೈತಿ ಇಲ್ಲಿ? ದೆವ್ವಗಳನ್ನೇನು ಮಾಡ್ತಾವ್ರೆ? ಏನು ಮಾಡ್ತಾರೆ ದೆವ್ವಗಳನ್ನ? ಒಂಥರ ಓಡಿಸ್ತಾನೋ ಅವರೇ, ಒಂಥರ ಬಿಡ್ತಾನೋ ಅವರೇ. ಹೌದ್ರಾ? ದೆವ್ವಗಳನ್ನ ಏನು ಮಾಡ್ತಾವ್ರೆ? ದೇವ್ರ ಮಕ್ಕಳಿಂದ ಯಾರಾದ್ರೂ ಸತ್ಯ ಕರೀತಾರೆ, ಅದನ್ನ ದೆವ್ವಗಳನ್ನ ಏನು ಮಾಡ್ತಾರೆ? ಓಡಿಸ್ತವ್ರೆ. ಇನ್ನೊಂದು ಕಡೆ ಈ ದೆವ್ವಗಳೈತೆ ಗೊತ್ತಾ, ಎಲ್ಲ ಆ ವಾಯಿನ ಮುಂದೆ ಕಟ್ಟಾಕ ಗೊತ್ತಾ, ಅವನ್ನೆಲ್ಲ ರಿಲೀಸ್ ಮಾಡ್ತಾರೆ ಸ್ಲೋ ಆಗಿ, ಒಬ್ಬೊಬ್ಬರನ್ನೇ. ಯೋಚನೆ ಮಾಡಿ, ಇವತ್ತು ವರ್ಲ್ಡ್ ಲೀಡರ್ಸ್ ಹೆಂಗೆ ಡಿಸಿಷನ್ ತೊಗೊಂತಾರೆ. ಅದರ ನೋಡಿ, ಫಟ 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 ಅಂತ ಯುದ್ಧ ಆಡೋದು, ಜಗಳ ಆಡೋದು, ಕಿತ್ತಾಡೋದು. ಯೋಚನೆ ಮಾಡಿರ್ತೀರಿ. ಈ ಥರ ಯಾರೋ ದೊಡ್ಡ ದೊಡ್ಡ ಅಧಿಕಾರದಂಥ ವ್ಯಕ್ತಿಗಳು ಇದಕ್ಕಿಂತ ಮುಂಚೆ ಅಂತ ಇತಿಹಾಸದಲ್ಲಿ ತೊಗೊಂಡಿದ್ದ ನಿರ್ಧಾರಗಳೈತಾ ಹೇಳ್ರಿ? ಏನೂ ಇಲ್ಲ. ಆದಷ್ಟು ಏನು ಮಾಡೋರು? ಯುದ್ಧಗಳನ್ನ ಅವಾಯ್ಡ್ ಮಾಡಿ ಮಾತುಕತೆ ಕೂತ್ಕೊಂಡವರು. ಇವತ್ತು ಹಂಗೆಲ್ಲ ಇಲ್ಲ. ಟಿ ವಿಲಿ ಹೇಳ್ತಾರೆ ಮಾತಾಡ್ತೀನಿ ಒಂದು 2 ವಾರದಲ್ಲಿ ಅಂತ ಹೇಳ್ಬಿಟ್ಟು ಏನ್ರಿ 2 ನಿಮಿಷದಲ್ಲಿ ಬಟನ್ ಓದ್ಬಿಡ್ತಾನೆ ಅಲ್ಲಿ. ಈ ಥರ ಸಿಚುವೇಶನ್ ಏನಾಗಿದೆ ಇವತ್ತು ಇರೋದು? ಬನ್ನಿ ಮಾತಾಡೋಣ ಅಂತಂದ್ಬಿಟ್ಟು ಎಲ್ಲರೂ ಸೇರಿ ಮಾತಾಡ್ತಾರೆ. ಏನಂತ ಮಾತಾಡೋದು? ಯುದ್ಧ ನಿಲ್ಲಿಸ್ಬಿಡೋಣ ಅಂತಂದ್ಬಿಟ್ಟು. ಅದು ಯುದ್ಧನೇ ನಿಂತ್ಕೊಳಲ್ಲ. ಇವತ್ತು ಏನಾಗಿದೆ ಅಂದರೆ
ಈ ಗಲಿಬಿಲಿ ಇರೋಂಥ ಸನ್ನಿವೇಶ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ಯುದ್ಧಗಳಾಗುವಂಥ ಸುದ್ದಿ ನೀವೇನು ಮಾಡ್ತೀರಾ, ಕೇಳ್ತೀರಾ. ಇವೆಲ್ಲ ಕೇಳ್ಬೇಕಾದ್ರೆ ಏನು ತಿಳ್ಕೊಳ್ಳಿ, ಹಾಂ ಏನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ನಿಮಗೆ, ಹಾಂ ಅದರ ನೋಡಿ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನು ತಿಳ್ಕೊಳ್ಳಿ. ಮ್ಯಾಥ್ಯೂ ನಮ್ಮ ಬಿಡುಗಡೆ ಹತ್ತಿರವಾಗಿದೆ ಎಂದು ತಿಳಿದುಕೊಳ್ಳಿ. ವೆರಿ ಗುಡ್. ಇನ್ನೊಂದು ವಾಕ್ಯ ಹೋದನ, ಮ್ಯಾಥ್ಯೂ 24 8 ಮತ್ತೆ 24 8 ಓದಿ. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ನೋಡ್ರ ಕನ್ನಡದಲ್ಲಿ ಹೆಂಗೆ ಹಾಕ್ಬಿಟ್ರು ಅಂತೀನಿ, ಇಂಗ್ಲೀಷಲ್ಲಿ ಓದ್ತೀನಿ ಕೇಳಿ ನಿಂತೀನಿ. ಇಂಗ್ಲೀಷಲ್ಲಿ ಹತ್ರ ಇಲ್ವೇ ಇಲ್ಲ. ಆಲ್ ದೀಸ್ ಆರ್ ದ ಬಿಗಿನಿಂಗ್ ಆಫ್ ಸಾರೋ ಅಂದ ಅರ್ಥ ಏನು? ಆಲ್ ದೀಸ್ ಆರ್ ದ ಬಿಗಿನಿಂಗ್ ಆಫ್ ಸಾರೋ ಏನು ಅರ್ಥ? ಅರ್ಥ ಆಯ್ತಾ? ಇವೆಲ್ಲ ಏನಕ್ಕೆ ಆರಂಭ ಅಂತೆ? ವೇದನೆ. ನಮ್ಮ ಕನ್ನಡ ಬೈಬಲಲ್ಲಿ ಹೊಸ ಕಾಲಕ್ಕೆ ಆರಂಭ ಅಂತೆ. ಯಾರಪ್ಪ ಬೈಬಲ್ ಟ್ರಾನ್ಸ್ಲೇಷನ್ ಮಾಡಿ ಅಪ್ರೂವ್ ಮಾಡ್ತಾರೆ ಗೊತ್ತಿಲ್ಲ. ಏನು ಹೇಳ್ತಾ ಇರ್ತೀವಿ, ಆಲ್ ದೀಸ್ ಆರ್ ದ ಬಿಗಿನಿಂಗ್ ಆಫ್ ಸಾರೋ ಅಂದ್ರೆ ಏನ್ರಿ? ಇವೆಲ್ಲ ಪ್ರಸವ ವೇದನೆ ಆರಂಭಪ್ಪ, ದುಃಖಕ್ಕೇನ್ರಿ ಇವೆಲ್ಲ ಆರಂಭ. ಇನ್ನು ಹೋಯ್ತಾ 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 ಏನಾಯ್ತದೆ, ಇನ್ನ ಜಾಸ್ತಿ ಆಗ್ತದೆ. ಏಸು ಕ್ರಿಸ್ತ ಇವತ್ತು ಹಂಗೆ ಉತ್ತರ ಕೊಡೋದ್ರಿ, ಅಷ್ಟೇ, ಏನಿಲ್ಲ. ನಾನು ಯಾವ ಸೂಚನೆ ಕೊಡೋಂಥ ಅವಶ್ಯಕತೆ ಇಲ್ಲ. ಅದರ 2 ಮನೆತನಗಳಿಗೂ ಏಸು ಕ್ರಿಸ್ತ ಎಡ್ಬಿಡುವಂಥ ಕಲ್ಲು. ಅದರ ನೀವು ಹೋಗಿ ಸ್ಟಡಿ ಮಾಡ್ರಿ. ಬೈಬಲ್ ಇಲ್ವಾ? ಬೈಬಲ್ ತೆಗೀರಿ, ಓದ್ರಿ, ಪ್ರವಾದನೆಗಳ ಓದ್ರಿ, ವಾಕ್ಯಗಳನ್ನ ಓದ್ರಿ. ನಿಮ್ಮ ಕಣ್ ಮುಂದೆ ಇದು ನೆರವೇರ್ತಿದ್ಯೋ ಇಲ್ವೋ ನೀವು ಥಿಂಕ್ ಮಾಡಿ ಹೇಳ್ತಾರೆ. ನಾವೇನು ಮಾಡ್ತೀರಿ ಏನ್ರಿ, ಕ್ರಿಸ್ತನ 2ನೇ ಬರುವಿಕೆಂತ ಎತ್ತಿದ ತಕ್ಷಣನೇ ಒಂದೇ ಸತಿ ಸಿಂಹ ಏನು ತಿನ್ಬಿಡ್ಬೇಕು, ತಿನ್ಬಿಡ್ಬೇಕು ಅಷ್ಟೇ. 1874 ಬೆಳಿಗ್ಗೆ 6 ಗಂಟೆ ಆಗಿದ ತಕ್ಷಣ ನಮ್ಮ ಕಣ್ಣು ಮುಂದೆ ಸಿಂಹ ಹುಲ್ ತಿಂತಾ ಇರಬೇಕು ಅಲ್ವರ. 1874 ಆಗಿದೆ, ಸತ್ತವರೆಲ್ಲ ಸಮಾಧಿ ಮಾಡ್ಬೇಕು, ಎಲ್ಲ ದೊಡ್ಡ 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 ತಿಂದ್ಬಿಟ್ಟು ಕ್ಯೂ ನಿಂತ್ಕೊಂಡ್ಬೇಕು. ಇವತ್ತು ಅಲ್ಲಿ ಏನಂತಾರೆ, ಏನದ RCB ಕಪ್ ಕೊಡೋಕ್ಕೆ ಸ್ಟೇಡಿಯಂ ಮತ್ತೆ ನಿಂತ್ಕೊಳಕ್ಕೆ ಕ್ಯೂ ಅದು ಮಾಡೋಕ್ಕಾಗಿಲ್ಲ ಅಲ್ಲ. ಒಂದು 4 ಅವರಲ್ಲಿ ಬಂದಿರೋ ಜನಗಳಿಗೆ. ಇನ್ನು ಇಡೀ ಜಗತ್ತಲ್ಲಿರೋ ಪುನರ್ತನಕ್ಕೆ ಬಂದ್ಬಿಟ್ಟು ಎಲ್ಲಿ ಕ್ಯೂ ನಿಂತ್ಕೊಂತಾರೆ, ವ್ಯವಸ್ಥೆ ಮಾಡಿರ್ತೀನಿ. ಅದಕ್ಕೆ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ ವ್ಯವಸ್ಥೆಗಳು ಬೇಡವಾ? ಆ ವ್ಯವಸ್ಥೆಗಳನ್ನೇ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ದಿಸ್ ಇಸ್ ಕಾಲ್ಡ್ ಅಸ್ ದ ಡೇ ಆಫ್ ಪ್ರಿಪ್ರೇಷನ್ ಅಲ್ವರ. ಅದು ಯೇಸು ಕ್ರಿಸ್ತ ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಲೂಕಲ್ಲಿ ಏನು ಹೇಳ್ತಾರೆ, ಯೋಹಾನನಿಗೆ ಹೇಳು, ಬಡವರಿಗೆ ಏನು ಸಾಲಲ್ಪಡ್ತಿದ್ದೆ, ಸುವಾರ್ತೆ ಸಾಲಲ್ಪಡ್ತಾ ಇದೆ, ಶುಭ ವರ್ತಮಾನ. ಇದೇ ಥರ ಇವಾಗ ಏನೈತೆ ಸೂಚನೆ, ಹಾರ್ವೆಸ್ಟ್ ಆಗ್ತಾ ಇದೆಯಾ, ದೇವ್ರ ಮಕ್ಳಿಗೆ ಸತ್ಯ ಹೋಗ್ತಾ ಇದೆಯಾ, ಇದೇ ಸೂಚನೆ. ಏನಪ್ಪ ಅಂದರೆ ಕ್ರಿಸ್ತನು 2ನೇ ಬರುವಿಕೆಯಲ್ಲಿ ಬಂದು ಏನು ಮಾಡ್ತಾರೆ, ಸುಗ್ಗಿನ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅನೇಕ ಜನಗಳಿಗೆ ಸತ್ಯ ಕೊಡ್ತಾ ಇದ್ದಾರೆ. ಸೈಮಲ್ಟೇನಿಯಸ್ ಆಗಿ ಏನು ಮಾಡ್ತಿದ್ದಾರೆ, ಎಲ್ಲ ಕಡೆ ಯುದ್ಧಗಳು ವ್ಯವಸ್ಥೆಗಳನ್ನ ಮಾಡ್ತಾವ್ರೆ ಅಲ್ವರ. ಯಾಕೆ? ಒಂದೇ ನಿಮಿಷ ರೀ, ಒಂದು ವಾಕ್ಯ ಇದೆ ಹಳೆ ಒಡಂಬಡಿಕೆಯಲ್ಲಿ, ಎಲ್ಲಿಂದ್ರೆ ಪರಮಗೀತೆಯಲ್ಲಿ ಬರ್ತದೆ ರೀ. ಪರಮಗೀತೆಯಲ್ಲಿ 2:8 ಓದಿ. ಅಗೋ ನನ್ನ ಕಾಂತನ ಸಪ್ಪಳ, ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ಅಗೋ ನನ್ನ ಕಾಂತನ ಸಪ್ಪಳ. ಕಾಣಿಸ್ತಾನ? ಕಾಣಿಸಲ್ಲ, ಬರೀ ಸೌಂಡು ಎಫೆಕ್ಟು ಅಷ್ಟೇ. ಅದರ ಮೋಗಿ ನಡ್ಕೊಂಬರೋಕೆ ಹೆಂಗ್ ಬರ್ತಾಳೆ, ಗಿಜ್ 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 ಅಂತ ಆ ಥರ ನಮ್ಮ ಕಾಂತ. ಏನ್ರಿ ನಮ್ಮ ಯಾರಂತೆ ಲಾರ್ಡ್ ಜೀಸಸ್ ಕ್ರೈಸ್ಟ್ ಬರ್ಬೇಕು ಹೆಂಗಂತೆ, ಬರೀ ಸಪ್ಪಳದ ಸೌಂಡು. ಇದಲ್ಲಿ ಕಣ್ಣು ಹಿಡ್ಕೊಬೇಕು, ಬರ್ಬಿಟ್ಟವ್ರಪ್ಪ ಅಂತ. ಇಲ್ಲ ನಾನು ಕಣ್ಣು ಮುಂದೆ ನೋಡ್ಸು ಅಂದರೆ ಕಾಯ್ಕೊಂಡು ಕೂತಿರೋ ಸಿಂಹ ಹುಲ್ ತಿನ್ನಕ್ಕೆ ಕಂದ ಇನ್ನು 500 ವರ್ಷ ಬೇಕು ಅಂತಂತಾರೆ ಅಲ್ವರ. ಅದೆಲ್ಲ ಆಗಬೇಕು ಅಂದರೆ ಏನಾಗಬೇಕು, ಭೂಮಿಯಲ್ಲಿ ನೀತಿ ವಾಸವಾಗಬೇಕು, ಇನ್ನೂ ಎಷ್ಟೋ ಕೆಲಸಗಳಾಗಬೇಕು. ಅದಕ್ಕೆ ಸಿದ್ಧತೆ ಬೇಡ ಬಿಡುವ. ಕಾಂತನ ಸಪ್ಪಳ ಹೆಂಗೆ ಬರ್ತಾರಂತೆ? ಸಪ್ಪಳ, ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ಬೆಟ್ಟದ ಮೇಲೆ ಹಾರ್ತಾ ಗುಡ್ಡಗಳ ಮೇಲೆ ಕುಪ್ಪಳಿಸ್ತಾ ಬರ್ತಾವ್ರಂತೆ, ಜಿಗಿ 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 ಜಂಪ್ ಹೊಡ್ಕೊಂಡು. ಏನಿದು ಬೆಟ್ಟ ಗುಡ್ಡಗಳು? ಬೈಬಲ್ನ ಬೆಟ್ಟ ಅಂದ್ರೆ ಏನರ್ಥ? ರಾಜ್ಯ. ಗುಡ್ಡಗಳು ಅಂತಂದ್ರೆ ಚಿಕ್ಕ ಚಿಕ್ಕ ರಾಜ್ಯ. ಏಸುಗುಸು ಯಾವ್ದು ಬಿಡ್ತಾ ಇಲ್ಲ, ಒಂದ್ ಮೇಲೆ ಒಬ್ಬ ದುಬುಕ್ 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 ಜಂಪ್ ಹೊಡ್ಕೊಂಡು ತುಳಿತಾ ಬರ್ತಾವ್ರೆ ಅಲ್ವರ. ಇವತ್ತು ಏನಾಗೋಯ್ತು,
ನೋಡಿ 2 ವರ್ಷದ ಮುಂಚೆ ನಮ್ಗೆ ವಾರ್ನಿಂಗ್ ಕೊಟ್ಟರು. ಅದರ ದೇವರಾಜ್ಯ ಸ್ಥಾಪನೆ ಆಯ್ತೈತೆ, ಅದರ ಯೋಹಾನ ಹಿಂಗೆ ಕೂಗಿದ್ರು, ಅದರ ರಾಜ್ಯ ಸಮೀಪವಾಗಿದೆ ಅಂತ. ಈ ಥರ ಏನ್ರಿ ಸಮೀಪವಾಗಿದೆ ಅಂತ ಅಂದ್ಬಿಟ್ಟು ಏನಾಗೋಯ್ತು ಇವಾಗ? ವರ್ಲ್ಡ್ ವಾರ್ ಒಳಗಡೆ ಹೋಗ್ಬಿಟ್ಟಿದ್ದೀರಿ ಇವಾಗ. ಅದರ ಇನ್ನೇನು ಥ್ರೆಶೋಲ್ಡ್ ಏನ್ರಿ, ಬಾಗಲ ಹತ್ರ ಏನಾಗೈತೆ, ನಿಂತೈತೆ. ಅಲ್ವರ ಇನ್ನು ಹೊರಡಕ್ಕೆ ಏನಾಗ್ತಾರೆ, ನುಗ್ಗಿ ಏನಾಗ್ತಾರೋ ಗೊತ್ತಿಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಒಂದೊಂದು ರಾಜ್ಯಗಳ ಮೇಲೆ ಒಂದೊಂದು ಬೆಟ್ಟ, ದೊಡ್ಡ ಬೆಟ್ಟಗಳು, ಎಂತೆಂಥ ಪವರ್ಫುಲ್ ನೇಷನ್ಸ್ ಇಲ್ಲ ರೀ, ಯಾವ ಪವರ್ಫುಲ್ ನೇಷನ್ಸ್ ಬಿಡಲ್ಲ, ಎಲ್ಲ ಸುಟ್ಟು ಭಸ್ಮ ಮಾಡಿ ಧ್ವಂಸ ಮಾಡ್ತಾರಂತೆ ನೋಡ್ರಿ. ಅದಕ್ಕೆ ಇದು ಕ್ರಿಸ್ತನ ಒಂದು ಕೆಲಸ. ಇದನ್ನೇ ಹೇಳೋದು ಯೇಸು ಕ್ರಿಸ್ತು ಯಾರಿಗೆ? ಯೋಹಾನನ ಶಿಷ್ಯನಿಗೆ. ಡೌಟ್ ಇದೆಯಾ? ನೋ ಪ್ರಾಬ್ಲಮ್, ಓದ್ಕೊಂಡು ನೀವು ಸ್ಟಡಿ ಮಾಡಿ ನೀವು ಕಂಡಿಟ್ಕೊಳ್ರಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಕಾಪಾಡೋಕ್ಕೆಲ್ಲ ಬರಲ್ಲ. ಈ ಟೈಮಲ್ಲಿ ಏನ್ರಿ, ಯೋಹಾನ ಕ್ಲಾಸ್ ಆಫ್ ಪೀಪಲ್, ದ ಲಾಸ್ಟ್ ಫಿಟ್ ಕ್ಲಾಸ್ ಸೈನ್ಸ್, ಏನೋ ಅಂತ್ಯದಲ್ಲಿ ಬದುಕಿರೋಂಥ ದೇವ್ರ ಮಕ್ಕಳನ್ನ, ಅಯ್ಯೋ ದೇವ್ರೇ ನಾನು ಪ್ರಾಣ ಆಗ್ತಿದೆ ಕಾಪಾಡು ಅಂತಂದರೆ ದೇವ್ರು ಖಂಡಿತವಾಗಿ ಕಾಪಾಡೋದಿಲ್ಲ, ಸಾಯಿ ಅಂತ ಬಿಟ್ಬಿಡ್ತಾರೆ. ಯಾಕಂದ್ರೆ ಇವಾಗ ಇರೋದು ಲಾಸ್ಟ್ ಮೂಮೆಂಟಲ್ಲಿ. ಓಡಿ ಏನಾಗಬೇಕು, ಈ ಕಡೆಯಿಂದ ಆ ಕಡೆಗೆ ಹೋಗೋದನ್ನ ನೋಡಬೇಕು, ನಮ್ಮ ಓಟ ನೋಡಿ ಮುಗಿಸ್ಬೇಕು. ಅದಕ್ಕೆ ನೋಡ್ಬೇಕಾದ್ರೆ ಫಾಸ್ಟಾಗಿ ಏನು ಮಾಡ್ತಾರೆ ಅಂತಂದರೆ, ಯಾರ್ಯಾರು ದೇವ್ರ ಮಕ್ಳು ಇದ್ದಾರೋ ಅದನ್ನೆಲ್ಲ ಏನು ಮಾಡ್ತಾರೆ, ಕತೆಗಳನ್ನ, ಚಾಪ್ಟರ್ಗಳನ್ನ ಮುಗಿಸೋದಕ್ಕೆ ದೇವ್ರು ಏನು ಮಾಡ್ತಾರೆ, ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರು ಸಿದ್ಧವಾಗಿದ್ದಾರೋ ದೇವ್ರು ಏನು ಮಾಡ್ತಾರೆ, ಅವನ್ನ ಕರ್ಕೊಂತಾರೆ ಅಷ್ಟೇ. ಅದಕ್ಕೆ ನೋಡ್ಬೇಕಾದ್ರೆ ಅಂಥ ಟೈಮಲ್ಲಿ ಯೋಹಾನದಲ್ಲಿರೋಂಥ ಒಂದು ಗುಂಪಿಗೆ ಸ್ವಲ್ಪ ಡೌಟು, ಸಂದೇಹ, ಭಯ ಅದನ್ನೇ ಹೇಳಿದ್ದು. ವಿಶ್ವಾಸ ಐತೆ, ಇಲ್ಲ ಅಂತಲ್ಲ ರೀ, ವಿಶ್ವಾಸಕ್ಕೂ ಸಂದೇಹಕ್ಕೇನ್ರಿ ಎಡ್ಗೋ ವ್ಯತ್ಯಾಸ ಐತೆ. ಅಬ್ರಾಹ್ಮಂಗೆ ನಂಬಿಕೆ ಇತ್ತು, ದೇವ್ರ ಸಂತತಿ ಮುಖಾಂತರ ನಾಶ ಮಾಡ್ತಾರೆ. ಅದಕ್ಕೂ ಡೌಟು. ಏನು ಡೌಟ್ ಇತ್ತು? ಅಯ್ಯೋ ದೇವರೇ, ಸೊದೋಮ್ ಗೊಮೋರನ ನಾಶ ಮಾಡೋಕೆ ಹೋಗ್ತಿಲ್ಲ, 20 ನೀತಿವಂತಿದ್ರೆ ಬಿಟ್ಬಿಡ್ತೀಯಾ ಅಂತ. ಏನಕ್ಕೆ ಡೌಟು ನಿನಗೆ? ನಿನ್ನ ಕೆಲಸ ಎಷ್ಟು ನೋಡ್ಕೊಂತ ಹೇಳ್ಬೋಯ್ತಲ್ಲ ದೇವ್ರು, ಯಾಕೆ ಹೇಳಿಲ್ಲ? ವಿಶ್ವಾಸ ಐತೆ, ಅರೆ ಡೌಟು. ಆಯಿತು, ನೀನು ಡೌಟ್ನ ಕ್ಲಾರಿಫೈ ಮಾಡಿದ್ದೀನಿ, ನೋ ಪ್ರಾಬ್ಲಮ್ ಅಷ್ಟೇ. ಅದು ನೋಡ್ಬೇಕಾದ್ರೆ ಏನ್ರಿ ಇವಾಗ ಇರುವಂಥ ಸಿಚುವೇಶನ್. ಅದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಹೇಳೋದ್ರಲ್ಲಿ ಏಷ್ಯಾ 8:14 ಕೇಳ್ಬೇಕಾದ್ರೆ, 2 ಇಸ್ರೇಲಿನ ಮನೆತನಕ್ಕೆ ಏನ್ರಿ ಕ್ರಿಸ್ತನ್ ಏನಾಗಿದ್ರಂತಲ್ಲಿ, ಅಲ್ಲಿ 7 ಬೀಳಂತ ಕಲ್ಲು. ಒಂದು ಮಾಂಸಿಕ ಇಸ್ರಾಯೇಲ್, ಇನ್ನೊಂದು ಆತ್ಮಿಕ ಇಸ್ರಾಯೇಲ್. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಏನ್ರಿ, ಇದು ನಾವೇನು ಅರ್ಥ ಮಾಡ್ಕೊಬೇಕು. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ತಾನೇ ಇದೆಯಾ ಬುಕ್ಕು? ಅಷ್ಟ ಓದಿ. ಯೋಹಾನನಿಗೆ ಬಲವಾಗಿ ಮನದಟ್ಟು ಮಾಡಿಕೊಡಲಾದ ಪಾಠಗಳನ್ನು ನಂಬಿಗಸ್ತರಾದ ಕರ್ತನ ಸೇವಕರೆಲ್ಲರೂ ನೆನಪಿನಲ್ಲಿಡುವುದು ಅಗತ್ಯ. ಕೆಲವು ಸಾರಿ ಅವರ ಸಂಗತಿಗಳು ತಾವು ನಿರೀಕ್ಷಿಸಿದ್ದಕ್ಕಿಂತಲೂ ಬಹು ಭಿನ್ನವಾದ ರೂಪಕ್ಕೆ ತಿರುಗಿಕೊಂಡು ತಮ್ಮ ಕರ್ತವ್ಯಗಳ ವಿಷಯದಲ್ಲಿ ಹಾಗೂ ಸತ್ಯದ ವಿಷಯದಲ್ಲಿ ನಂಬಿಗಸ್ತರಾಗಿದ್ದುದಕ್ಕೆ ಪ್ರತಿಫಲವಾಗಿ ಪೆಟ್ಟುಗಳು, ನಿಂದನೆಗಳು ಮತ್ತು ಶೋಷಣೆಗಳು ಬಂದಾಗ್ಯೂ ದೇವರು ಅವರನ್ನು ಮರೆತಿರುವನೆಂಬುದಾಗಿ, ಇಲ್ಲವೇ ಅವರು ಹಿಂದೆ ಕರ್ತನ ಸೇವೆ ಮಾಡುವುದರಲ್ಲಿ ತಪ್ಪಾಗಿ ನಡೆಸಲ್ಪಟ್ಟವರೆಂಬುದಾಗಿ ಅರ್ಥವಾಗುವುದಿಲ್ಲ. ಅಥವಾ ದೇವರು ತನ್ನ ಯೋಜನೆಯನ್ನು ಬದಲಿಸಿದ್ದಾನೆಂಬ ಅರ್ಥವೂ ಸಹ ಬರುವುದಿಲ್ಲ. ಇಲ್ಲವೇ ಅವರ ಸ್ಥಿತಿಗತಿಗಳ ಬಗ್ಗೆ ದೇವರು ಗಮನ ಹರಿಸಿಲ್ಲವೆಂಬುದಾಗಲಿ, ಉದಾಸೀನನಾಗಿದ್ದಾನೆ ಎಂದಾಗಲಿ ಅರ್ಥ ಬರುವುದಿಲ್ಲ. ನಿಜ, ಅವರ ಮೊದಲ ಆಲೋಚನೆಯು ಈ ಪ್ರತಿಕೂಲ ಪರಿಸ್ಥಿತಿಗಳು ಅವರಿಗೆ ಶಿಕ್ಷೆಯ ರೂಪದಲ್ಲಿಯೋ ಅಥವಾ ತಮ್ಮ ಕಾರ್ಯಗಳನ್ನು ತಪ್ಪಾದ ರೀತಿಯಲ್ಲಿ ಮಾಡಿದ್ದುದರ ಫಲವಾಗಿಯೋ ಅಥವಾ ಕರ್ತನ ಸೇವೆಯನ್ನು ಆತನು ತಿಳಿಸಿದ ರೀತಿಯಲ್ಲಿ ಮಾಡಲು ವಿಫಲರಾದುದರ ಫಲವಾಗಿ ಬಂದದ್ದಾಗಿಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸುವಂಥದ್ದಾಗಿರಬೇಕು. ಆದರೆ ಅವರು ಅನುಸರಿಸಿದ ವಿಧಾನವು ದೇವರ ಚಿತ್ತದ ಮತ್ತು ವಾಕ್ಯದ ಅನುಸಾರವಾಗಿತ್ತೆಂಬುದು ಕಂಡುಬಂದಲ್ಲಿ ಅವರು ಕೂಡಲೇ ತಮ್ಮ ವಿಶ್ವಾಸವನ್ನು ಕರ್ತನ ಮೇಲೆ ನೆಲೆಗೊಳಿಸಿದವರಾಗಿ, ದೇವರು ತನ್ನ ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕೆಂದು ತಮಗಿಂತಲೂ ಚೆನ್ನಾಗಿ ಆತನಿಗೆ ತಿಳಿದಿರುವುದೆಂದು ತೀರ್ಮಾನಿಸಿಕೊಳ್ಳಬೇಕು. ಅನಂತರ ಆ ಕೆಲಸದಲ್ಲಿ ಸ್ವಲ್ಪ ಕಾಲ ತಮ್ಮನ್ನು ಬಳಸಿಕೊಂಡದ್ದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿದ್ದು, ಈ ಕಾರ್ಯವು ಸ್ವಲ್ಪ ಸಮಯ ನಿಲ್ಲಿಸಲಾದದ್ದು ಕರ್ತನ ಚಿತ್ತವಾಗಿದ್ದಲ್ಲಿ ಬಹುಶಃ ಅದು ಇತರರ ಒಳಿತಿಗಾಗಿಯೋ ಅಥವಾ ಕ್ರಿಸ್ತನ ಅನುಭವ ಶಾಲೆಯಲ್ಲಿ ತಮ್ಮ ತರಬೇತಿಗಾಗಿಯೋ
ಇಲ್ಲವೇ ನಾವು ತಾಳ್ಮೆಯ ಮತ್ತು ನಂಬಿಕೆಯ ವಿಷಯವಾಗಿ ಪಾಠಗಳನ್ನು ಕಲಿಯುವ ಸಲುವಾಗಿಯೋ ಎಂದು ನೆನೆದು ಸಂತೋಷಿಸುವವರಾಗಿರಬೇಕು ಎಂಬುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಅಲ್ಲಿ ನೋಡಿ, ಅದೇ ನೋಡ್ಬೇಕಾದ್ರೆ ಏನು ಹೇಳ್ತಾರೆ, ಇವಾಗ ಯೋಹಾನನ್ಗೆ ಏನಾಯ್ತು ಅಲ್ಲಿ ಒಂದು ಪರ್ಸಿಕ್ಯೂಷನ್ ಏನು ಮಾಡಿದ್ರು, ಅಲ್ಲಿ ಪರ್ಮಿಟ್ ಮಾಡಿದ್ರು ಅದರ ಸೆರೆಗೆ ಹಾಕೋದು, ಹೊಡೆತಗಳನ್ನ ತಿನ್ನೋದು, ಅದರ ಕೊನೆಗೆ ಶಿರಸಿದ್ನೆ ಆಗೋದು ಅದರ. ಸೊ ಇದೇ ಥರ ಏನ್ರಿ ದೇವ್ರ ಮಕ್ಳ ಜೀವಿತದಲ್ಲಿ ಕೂಡ ಏನು ಮಾಡ್ತಾರೆ, ದೇವ್ರು ಇದನ್ನ ಅನುಮತಿ ಮಾಡ್ತಾರೆ. ಇವಾಗ ಅನುಮತಿ ಮಾಡಿದ ತಕ್ಷಣ ಏನೋ ಹಂಗಾರೆ ಅವ್ರು ಅನ್ಫೇತ್ಫುಲ್ ಆಗಿದ್ರು, ಅದಕ್ಕೆ ದೇವ್ರು ಹೊಡಿತಾವ್ರೆ ಅದರ, ಅದರಿಂದ ದೇವ್ರನ್ನ ಶಿಕ್ಷೆ ಕೊಡ್ತಾವ್ರೆ ಅಂತ ಮಾಡೋದು ನಾವು ಭಾವಿಸೋದಕ್ಕೆ ಹೋಗ್ಬಾರ್ದು ಅದರ. ಯಾಕಂದ್ರೆ ಬೈಬಲ್ನಲ್ಲಿ ವಾಕ್ಯನ ಏನಾಗಿದೆ ಅಲ್ಲಿದೆ. ಏನಂತ ಹೇಳ್ತಾರೆ, ಹಳೆ ಕಾಲದಲ್ಲಿ ಏನು ಮಾಡ್ದಂತೆ ಯಹೂದ್ಯರೆಲ್ಲರೂ ಇದೇ ಥರ ದೇವ್ರ ಪ್ರವಾದಿಗಳನ್ನ ಯಾರೋ ನಿಮ್ಗೆ ಹಿಂಸೆ ಕೊಟ್ರೆ ನಿಮ್ಗೇನ್ರಿ ನೀವು ಭಾಗ್ಯವಂತರು ಅದರ, ನಿಮ್ಮ ಹೆಸರು ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ಐತಲ್ಲ ವಾಕ್ಯ. ಎಲ್ಲಿ ಬರ್ತಾರೆ ನೋಡ್ರಿ, ಇರ್ತೀನಿ ಎಲ್ಲಿ ಬರ್ತಾರೆ ನೋಡ್ರಿ, ಮ್ಯಾಥ್ಯೂ 5:10-11. 10-12. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೋಡ್ರ ನನ್ನ ನಿಮಿತ್ತವು ಏನ್ರಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಂಡವರು ಧನ್ಯರು. ಏನ್ರಿ ಏನ್ರಿ ಪರಲೋಕ ರಾಜ್ಯ ಯಾರ್ದಂತೆ? ಯಾರ್ದು ಪರಲೋಕ ರಾಜ್ಯ? ನೀತಿಯ ನಿಮಿತ್ತ ಹಿಂಸೆ ಪಟ್ಟಿದ್ದಾರೆ ಇಂಥವರದೇ ಅಂತ ಅಂದ್ಬಿಟ್ರು. ಅದು ಹಂಗಾರೆ ಏನ್ರಿ, ಪರಲೋಕ ರಾಜ್ಯಕ್ಕೆ ಕಂಫರ್ಟಬಲ್ ಇದ್ದಾಗ ಹೋಗಕ್ಕಲ್ಲ ರೀ. ಪರಲೋಕ ರಾಜ್ಯಕ್ಕೆ ಹೆಂಗೆ ಪ್ರವೇಶಿಸ್ಬೇಕು? ಕಷ್ಟ ಸಂಕಟ ಹಿಂಸೆಗಳನ್ನ ನೋಡಿದ್ರ, ಈ ಹಿಂಸೆಗಳನ್ನ ಸಹಿಸ್ಕೊಳ್ಳೋದು ಧನ್ಯರು, ಇಂಥವರೇ ಪರಲೋಕ ರಾಜ್ಯಕ್ಕೆ ಏನಾಗೋದು ಏನ್ರಿ ಬಾಧ್ಯರಾಗೋದು. ನೆಕ್ಸ್ಟ್ ಆಮೇಲೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ನೋಡ್ರ ಏನ್ರಿ ಏನಂತಾರೆ, ನಿಮ್ಮ ಮೇಲೆ ಏನ್ರಿ ನನ್ನ ನಿಮಿತ್ತವಾಗಿ ಕೆಟ್ಟದನ್ನೆಲ್ಲ ಹೇಳಿ ಸುಳ್ಳನ್ನೆಲ್ಲ ಹೇಳ್ಬಿಟ್ಟು ನನ್ನ ನಿಮಿತ್ತವಾಗಿ ನಿಮ್ಗೆ ಏನ್ರಿ ಹಿಂಸೆ ಪಡಿಸಿದ್ರೆ ನೀವೇನ್ರಿ ಧನ್ಯರು. ಧನ್ಯರು. ನೋಡ್ರ ಹೆಂಗೈತೆ ನೋಡಿರ್ತೀನಿ. ಯಾಕೆ ನೋಡಿ, ನೆಕ್ಸ್ಟ್ ಹೇಳ್ತಾರೆ, ಕಂಟಿನ್ಯೂ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. ನೋಡ್ರಪ್ಪ, ಅಂಡರ್ಲೈನ್ ಮಾಡ್ಕೊಟ್ರಿ. ಏನ್ರಿ, ಹಳೆ ಕಾಲದ ಪ್ರವಾದಿಗಳಿಗೆ ಒಳ್ಳೆ ಟೈಟಲ್ ಕೊಟ್ಬಿಟ್ಟು, ಡಿಗ್ರಿ ಕೊಟ್ಟು, ಸರ್ಟಿಫಿಕೇಟ್ ಕೊಟ್ಬಿಟ್ಟು, ಇವನ್ನೆಲ್ಲ ಬಂದ್ಬಿಟ್ಟು ಈಸ್ ಎಕ್ಸಲೆಂಟ್ ಪರ್ಸನ್, ಈಸ್ ಎ ವೆರಿ ಜುನೈನ್ ಪರ್ಸನ್, ಇವನೇ ಅಪ್ಪ ಇವನೇ ಸೂಟೇಬಲ್ ಪರ್ಸನ್ ತಂದ್ರ ಹಾಕೋರ ಓಟು ನೋಡಿ, ಹೆಂಗೆ ಕ್ಲೀನಾಗಿ ಕೊಟ್ಟಾರ ಅಂತೀನಿ ವಾಕ್ಯ ಅದರ. ಏನ್ರಿ ಇದೇ ಥರ ಮಾಡಿದ್ರಲ್ಲ ಅಂತ ಹೇಳ್ತಾರೆ. ಹಂಗಾರೆ ದೇವ್ರ ಮಕ್ಳಿಗೆ ಇರೋಂಥ ಪಾಲು ಏನ್ರಿ ಇದು. ಯೇಸು ಕ್ರಿಸ್ತ ಅಂತಂದ್ರು, ದ ಸರ್ವೆಂಟ್ ಈಸ್ ನಾಟ್ ಗ್ರೇಟರ್ ದನ್ ದ ಮಾಸ್ಟರ್. ನನಗಿಂತ ನೀವೇನು ದೊಡ್ಡವ್ರೇನಲ್ಲ. ಅದರ ನನ್ನನ್ನು ಏನಂತ ಕರೆದಂತ, ಯೇಸು ಕ್ರಿಸ್ತನ ಏನಂತ ಕರೆದು ಜನಗಳ ಅದರ ಬೆಲ್ಜೆಬೂಬ್ ಅಂತ ಕರೆದವ್ರು ನೋಡ್ರಿ ಇರ್ತೀನಿ. ಯೇಸು ಕ್ರಿಸ್ತನ ಪಾಪ ಏನಪ್ಪ ತಪ್ಪು ಮಾಡಿದ್ರು ಅವರು? ಅವ್ರು ಮಾಡಿದ್ದೆಲ್ಲ ಒಳ್ಳೆ ಕೆಲಸಗಳೇ. ಅದರ ಅವ್ರನ್ನ ನೋಡ್ಬಿಡು, ಅದು ಏನೋ ಊರನ್ನೆಲ್ಲ ಕಲೆವಾಸಿ ಮಾಡೋದಂತ ಇರ್ತೀನಿ. ಯಾರು ಮಾಡ್ತಾರ ಫ್ರೀಯಾಗಿ? ಡಾಕ್ಟ್ರ, ಈ ಡಾಕ್ಟ್ರ್ ಎಲ್ಲ ಕಲೆವಾಸಿ ಮಾಡಿ ಅವ್ರನ್ನೇ ನೋಡ್ಬಿಟ್ಟು ಬೆಲ್ಜೆಬೂಬ್ ದೆವ್ವ ಹಿಡಿದ್ರು ಅಂತ ಅಂದಿರ್ಬೇಕಾರೆ, ಇಲ್ಲಿರೆಲ್ಲ ತಪ್ಪು ಅಪಾದನೆ ಹೊರಿಸಿರ್ಬೇಕಾರೆ ದೇವ್ರ ಮಕ್ಕಳ ಮೇಲೆ ಏನು ಮಾಡ್ತಾರೆ? ಮಾಡ್ತಾರೆ. ಇನ್ನೊಂದು ಕಡೆ ಓದಿ ಚೆನ್ನಾಗಿ ಬರ್ತದೆ. ಲೂಕ 6ನೇ ಅಧ್ಯಾಯ 23 ಓದಿ ಅಂತೀನಿ ನೋಡಿ. ಇಲ್ಲಿ ಒಂದು ನಿಮಿಷ ರೀ. 22 ಓದಿ ಅಂತೀನಿ. 22 ಲೂಕ್ 6 ಚಾಪ್ಟರ್ 22-26. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನೋ ಲೂಕ್ 6 ಚಾಪ್ಟರ್ 20. ಮನುಷ್ಯಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ನೋಡ್ರಪ್ಪ, ಆ ದಿನದಲ್ಲಿ ಹೇಳ್ತಾರೆ ಅವಾಗ ನಿಮ್ಮನ್ನು ಏನ್ ಮಾಡಿದ್ರೆ? ಹೆಸರನ್ನು ಕೆಟ್ಟದಾಗಿ ನಿಮ್ಮನ್ನ ತೆಗೆದಾಕಿದ್ರೆ. ಏನ್ ತೆಗೆದಾಕಿದ್ರೆ? ಎಲ್ಲಿಂದ ತೆಗೆದಾಕದ? ಅದರ ಡಿಸ್ಫೆಲೋಶಿಪ್ ಅದರ ಸೇರಿಸ್ತಿರೋದು, ಜೊತೆಗೆ ಸೇರಿಸ್ಕೊಂಡ್ರೆ ಇದ್ರೆ ಏನಂತೆ? ಧನ್ಯರು. ನಾವೇನೇನು ನೋಡ್ತೀರಿ? ಎಲ್ಲ ದೊಡ್ಡ ಗುಂಪಲ್ಲಿ ಒಳಗೆ ನಾವು ಇರಬೇಕು, ನಾವು ಇರಬೇಕು ಅಂತ ನೋಡ್ತೀವಿ. ಏನು ಹೇಳ್ತಾರೆ ಯೇಸು ಕ್ರಿಸ್ತ?
Blessed are you when men shall hate you, when they shall separate you from their company. Underline. And shall reproach you and cast you out, name as evil. ಅಲ್ರ ಏನ್ರಿ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹೇಳಿ ತಪ್ಪಾಗಿ ಹೇಳಿ ಅದರ ಸುಳ್ಳೆಲ್ಲ ಹೇಳಿದ್ರೆ ಏನ್ರಿ ಧನ್ಯರು ಅಷ್ಟೇ ಹೇಳಂಗಿದ್ರೆ ಮುಂದೆ ನಿಂತ್ಕೊಂಡು ಹೇಳ್ಬೇಕು, ಫೇಸ್ ಟು ಫೇಸ್ ಧೈರ್ಯವಾಗಿದ್ರೆ ಅಲ್ವರ. ಆ ಧೈರ್ಯ ಇಲ್ಲ ಅಂತ ಸುಮ್ಮನೆ ನೋಡಿ. ಬ್ರದರ್ ಅಸಲ್ ಹೇಳ್ತಾರೆ, ಬ್ರದರ್ ಅಸಲ್ ಒಂದು ಕ್ವಶನ್ ಹಾಕ್ತಾರೆ ಬ್ಯಾಕ್ ಬೈಟಿಂಗ್ ಬಗ್ಗೆ. ಅದರ ಬ್ರದರ್ ಅಸಲ್ ಏನು ಹೇಳ್ತಾರೆ ಅಂದರೆ, ಏನ್ರಿ ಯಾರು ಒಬ್ರು ಎದುರುಗಡೆ ನಿಂತು ಮಾತಾಡ್ತಾರೆ ಅಂದರೆ ದಟ್ ಈಸ್ ಕರೇಜ್ ಅಂತ ಹೇಳ್ತಾರೆ. ಆ ಕರೇಜ್ ಎವ್ರಿ ಬೈಬಲ್ ಸ್ಟೂಡೆಂಟ್ಸ್ಗೆ ಇರಬೇಕು ಅಂತ ಹೇಳ್ತಾರೆ. ಏನ್ರಿ ನಿಂತು ಫೇಸ್ ಟು ಫೇಸ್ ಧೈರ್ಯವಾಗಿ ಮಾತಾಡೋಕ್ಕೆ ನಿನ್ ಗಟ್ ಚೆನ್ನಾಗಿರ್ಬೇಕು, ನಿನ್ಗೆ ಇರ್ಬೇಕು, ಕರೇಜ್ ಇರಬೇಕು. ಆ ಕರೇಜ್ ಇದ್ದವನೇ ಏನ್ರಿ ತನ್ನ ಜೀವನದಲ್ಲಿ ಬರುವಂಥ ಎಲ್ಲ ಒಂದು ಹೋರಾಟಗಳನ್ನ ಹೋರಾಡಿ ಜಯಿಸ್ತಾನೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತಗೆ ಏನು ಹೇಳ್ತಾರೆ, ನಾನು ಯಾವ ಥರ ಜಯಿಸಿದ್ದೀನೋ ಅದೇ ಥರ ಏನ್ರಿ ಜಯ ಒಂದವನಿಗೆ ಸಿಂಹಾಸನ ಕೂತ್ಕೊಳ್ಳೋಕ್ಕೆ ಏನ್ರಿ ಒಂದು ಅವಕಾಶ ಕೊಡ್ತೀನಿ. ಈ ಒಂದು ಜಯ ಹೊಂದೋದಿಕ್ಕೆ ಸಾಮಾನ್ಯವಾಗಿ ಸಾಮರ್ಥ್ಯಗಳು ಯಾರಿಗೆ ಇರ್ತದೆ ಅಂದರೆ ಇಂಥ ಕ್ಯಾರೆಕ್ಟರ್ ಇರೋರಿಗೆ ಅಂತ ಹೇಳ್ತಾರೆ. ಯಾರಿಗೆ ಧೈರ್ಯ ಇರಲ್ವೋ ಹೇಳಿ ಹೇಳ್ತಾರೆ, ಹಿಂದೆ ಹೋಗಿ ಮಾತಾಡ್ತಾರೆ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದರೆ ಅವ್ರಿಗೆ ಆ ಒಂದು ಏನಂತಾರೆ ಆ ಕಾನ್ಫಿಡೆನ್ಸ್ ಏನಾಗಿಲ್ಲ ಇಲ್ಲ ಅಲ್ವರ. ಆ ಧೈರ್ಯ ಏನಾಗಿಲ್ಲ ಅಂತ ಹೇಳ್ತಾರೆ. ಆ ಧೈರ್ಯ ಇಲ್ಲ ಅಂತ ದೇವ್ರ ಮಕ್ಳ ಹತ್ರ ಧೈರ್ಯ ಇರಬೇಕು. ಅದರ ಆ ಧೈರ್ಯ ಇಲ್ಲ ಅಂತಂದ್ರೆ ಮಾತಾಡಿದ್ರೆ ತೆಪ್ಪಗೆ ಬಿಡ್ಬೇಕು ಅಲ್ವರ. ನೋಡಿ ಅದೇನು ಹೇಳ್ತಾರೆ ಆಮೇಲೆ ನೆಕ್ಸ್ಟ್ 23 ಏನು ಹೇಳ್ತಾರೆ, ಆ ದಿನದಲ್ಲಿ ಸಂತೋಷ ಪಡ್ರಿ, ಕುಣಿದಾಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳಿದುಕೊಳ್ಳಿರಿ. ನೋಡ್ರ ಈ ಆ ಜನರು ದಿನದಲ್ಲಿ ಸಂತೋಷ ಪಡ್ರಿ. ಯಾಕೆ? ನಿಮ್ಮಂಥವ್ರ ಹೆಸರುಗಳೇ ಪರಲೋಕದಲ್ಲಿ ಬರ್ತಿರೋದು. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ. ಈ ಈ ಜನರು ಪಿತೃಗಳಿಗೂ ಪ್ರವಾದಿಗಳಿಗೂ ಹಾಗೆ ಮಾಡಿದ್ದರು. ನೋಡ್ರ ಈ ಜನಗಳು ಏನ್ ಮಾಡೋದಂತೆ? ಯಾವ ಜನಗಳು? ಇಸ್ರೇಲ್ ಜನಗಳು ಅವರಲ್ಲ, ಇವ್ರೆ ಒಳ್ಳೆಯವರ? ಏನ್ ಮಾಡೋದಂತೆ? ಪಿತೃಗಳಿಗೂ ಪ್ರವಾದಿಗಳಿಗೆಲ್ಲ ಏನ್ ಮಾಡೋರೆ? ಇದೇ ತರ ಮಾಡವ್ರೆ. ಅದಕ್ಕೆ ಪಿತೃಗಳ ಪ್ರವಾದಿಗಳ ಹೆಸರು ಎಲ್ಲಿರೋದು? ಇಬ್ರಿಯರು, ಅನನ್ಯ ಅಂತ ಹೇಳಿರೋದು. ಮಿಗ್ದವ್ರದ್ದು ಹೆಸರು ಐತಾ? ಅದಕ್ಕೆ ಹೇಳೋದು ನೀವು ಸಂತೋಷ ಪಟ್ರೆ ನಿಮ್ಮ ಹೆಸರು ಎಲ್ಲಿ ಬರೀಲ್ಪಟ್ಟಿದೆ? ಪರಲೋಕದಲ್ಲಿ ಬರೀಲ್ಪಟ್ಟಿದೆ. ನೆಕ್ಸ್ಟ್ ಆಮೇಲೆ ಆದರೆ ಐಶ್ವರ್ಯವಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖವು ನಿಮಗೆ ಬಂದದೆ. ನೋಡ್ರ ಅಯ್ಯೋ ನಿಮ್ಮ ಐಶ್ವರ್ಯವಂತರೇ, ನಿಮ್ಗೆ ಗತಿ ಏನ್ ಹೇಳಿ? ನಿಮ್ಗೆ ಸುಖವು ಏನಾಗಿದೆ? ಬಂದಿದೆ. ಕಂಫರ್ಟಬಲ್ ಲೈಫು, ಆರಾಮಾಗಿ ಲಕ್ಸುರಿಯಸ್ ಆಗಿ ಏನ್ ಮಾಡೋದು? ಕಾಲಹರಣೆ ಮಾಡ್ಕೊಂಡಿರೋದು, ತಾರ್ಲೆ ಮಾತಾಡ್ಕೊಂಡು ಅದು ಮಾತಾಡ್ಕೊಂಡು ಬರಲ್ಲ. ಸಂತೋಷ ಮಾಡ್ರಿ, ಎಂಜಾಯ್ ಮಾಡ್ರಿ ಅಂತ ಹೇಳ್ತಾರೆ. ನಿಮ್ಗೆ ನಿಮ್ಮ ಕಾಲವು ಬಂದಿದೆ. ಆಮೇಲೆ ನೆಕ್ಸ್ಟ್ ಈಗ ಹೊಟ್ಟೆ ಈಗ ತುಂಬಿದವರೇ, ಹೊಟ್ಟೆ ತುಂಬಿರುವವರೇ, ನಿಮ್ಮ ಹೇಳಲಿ? ಗತಿಯನ್ನು ಏನು ಹೇಳಲಿ? ನೀವು ಹಸಿವಿರಿ, ಈಗ ನೆಗುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳವಿರಿ. ನೋಡ್ರ ಏನ್ ಹೇಳ್ತಾರೆ? ನೀವು ನಗ್ತಾ ಇದ್ದೀರಾ, ನಗರಿ ಇವಾಗ. ಸಂತೋಷ, ತುಂಬಾ ಚೆನ್ನಾಗಿ ಹೊಟ್ಟೆ ತುಂಬ್ಕೊಂಡಿದ್ದೀರಾ, ನಗ್ಕೊಂಡಿರಿ. ಒಂದು ಕಾಲ ಬರ್ತದೆ ಏನ್ರಿ, ಅವಾಗೇನ್ರಿ ಎಲ್ಲ ದುಃಖ ಪಡೋಂಥ ಕಾಲ ಬರ್ತದೆ. ಯಾಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ 26. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಅವರು ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆ ಹೊಗಳಿದರು. ನೋಡ್ರ ಏನ್ರಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಾರೆ ಬೈಬಲಲ್ಲಿ ಯೇಸು ಕ್ರಿಸ್ತು. ಯಾರೋ ನಿಮ್ನೆಲ್ಲ ಹೊಗಳಿದ್ರೆ, ಫುಲ್ ಇಡೀ ಗ್ಯಾಂಗ್ ಗ್ರೂಪ್ನೆಲ್ಲ ಹೊಗಳಿದ್ರೆ ಏನ್ರಿ ಏನಂತ ಅರ್ಥ? ಎಲ್ಲ ದೇವ್ರ ಕೆಲಸ ಮಾಡಿ ಎಲ್ಲ ಚೆನ್ನಾಗಿದ್ದು ಓಕೆ, ಹೊಗಳಿದ್ರೆ ಅದಂತಾರಪ್ಪ. ಏನು ಕೆಲಸ ಮಾಡಿದ್ರೆ ಹೊಗಳ್ದಾನೆ ಏನರ್ಥ ತಿಳ್ಕೊಳ್ಳಿ? ಇದು ಫೇಕ್ ಅಂತ ಅರ್ಥ. ಯಾಕಂದ್ರೆ ಹಳೆ ಕಾಲದಲ್ಲಿ ಏನ್ರಿ ಏನು ಮಾಡ್ದಂತೆ, ಸುಳ್ಳು ಪ್ರವಾದಿಗಳಿಗೂ ಕೂಡ ಇದೇ ಥರ ಏನು ಮಾಡಿರುತ್ತ ಹೊಗಳಿದ್ರು ಅಂತ ಅಲ್ಲ. ಅದೇ ದೇವ್ರ ಮಕ್ಳುಗಳಿಗೆ ಅಲ್ಲ ಇಲ್ಲ. ಅದಕ್ಕೆ ನೋಡ್ಬೇಕು, ಯೋಹಾನನಿಗೆ ಅದೇ ಹೇಳೋದು ಯೇಸು ಕ್ರಿಸ್ತು ಅಲ್ಲರ. ಏನ್ರಿ ದೇವರ ಪ್ರವಾದಿಗೇನಿಲ್ಲ ಅದರ ಹಿಂಸೆಗಳು ಖಂಡಿತ ಇರ್ತದೆ ಅದರ. ಅದರಿಂದ ಈ ಥರ ಸನ್ನಿವೇಶಗಳಲ್ಲಿ ನಮ್ಮನಕ್ಕೂ ದೃಢವಾದ ಒಂದು ನಂಬಿಕೆ ದೇವ್ರ ಮೇಲೆ ಇರಬೇಕು. ಸಂದೇಹ ಬರ್ತದಾ? ಅಧಿಕವಾಗಿ ವಾಕ್ಯ ಏನು ಮಾಡ್ಬೇಕು? ನಾವು ಓದಬೇಕು. ವಾಕ್ಯದಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಂಡಾಗ ನಮಗೇನಾಗ್ತದೆ ಅಂದರೆ, ನಾವು ತಿಳ್ಕೊಂತ ನಂಬಿಕೆಯಲ್ಲಿ ಇನ್ನೂ ದೃಢವಾಗಿರಬೇಕು ಅಂತ ನಮಗೇನಾಗ್ತದೆ? ಧೈರ್ಯ ಆಗ್ತದೆ. ಯಾಕೆ ಗೊತ್ತಾ? ನಮಗೆ ಕೀರ್ತನೆಯಲ್ಲಿ ನಾನು ಮಾತಾಡ್ತಾ ನೋಡಿದ್ದೀನಿ. ಕೀರ್ತನೆ 91ರಲ್ಲಿ ಹೇಳ್ತಾ ನೋಡಿದ್ದೀನಿ. 91 ಕೀರ್ತನೆ. ಕೀರ್ತನೆ 91:7. ನಿನ್ನ ಮಗ್ಗಲಲ್ಲಿ 1000 ಜನರು,
ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟದು. ಹ್ಮ್ ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ. ನೋಡ್ರ ಏನ್ರಿ ಕ್ಲಿಯರ್ ಆಗಿ ಹೇಳ್ತಾರಂತೆ, ನಿಮ್ ಪಕ್ಕದಲ್ಲಿ ಜನ ಬೀಳ್ತಾರಂತೆ 1000 ಜನ. ಯಾಕೆ ನಮ್ಮ ಪಕ್ಕದಲ್ಲಿ ಕೊಟ್ಟಾರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈಡು? ಯಾಕೆ ಲೆಫ್ಟ್ ರೈಟ್ ಕೊಟ್ಟಾರೆ? ಎಲ್ಲ ನಮ್ಮ ಕ್ಲೋಸ್ ಆಗಿರೋರೆ ಲೆಫ್ಟು ರೈಟು ಅದರ ಎಲ್ಲ ಬಿದ್ದೋಗ್ತಾರಂತೆ ಅದರ. ಆದರೆ ನಮಗೇನಾಗಲ್ಲ, ನಮ್ಗೆ ಹತ್ರ ಕೂಡ ತಟ್ಟಲ್ವಂತೆ ನೋಡ್ರಿ ಅದರ. ಅದಕ್ಕೆ ಹೇಳ್ತಾರೆ ನಿಮ್ಮ ಕಣ್ಣಿಂದ ನೀವೇನು ಮಾಡ್ತೀರ, ಅದನ್ನ ಕಂಡು ಏನು ಮಾಡ್ತೀರ ನೀವು, ಅವ್ರಿಗೆ ಪ್ರತಿಫಲ ದಂಡನೆ ಇದೆ ಅಂತ ಏನು ಮಾಡ್ತಾರೆ ನೀವು ನೋಡ್ತೀರ ಅಂತ ಸಾಕ್ಷಿಯಾಗಿರ್ತೀರ ಅಂತ ಹೇಳ್ತಾರೆ ಅದರ. ಯೋಹಾನನ ಏನ್ರಿ ಅದೇ ಥರ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೀವನದಲ್ಲಿ ಬಂದಾಗ ನಾವೇನಾಗಿರ್ಬೇಕು, ದೇವ್ರ ಬಂದು ನಂಬಿಕೆನೇನಾಗಿರ್ಬೇಕು ಇರಬೇಕು ಅಲ್ವರ. ಓಕೆ, ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆ, ದೇವ್ರ ವಾಕ್ಯವನ್ನು ಆಶೀರ್ವದಿಸಲಿ. ಯಾರಿಗೇನೋ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ? ಸರಿ, ಏನು ಡೌಟ್ಸ್ ಏನು ಕ್ವಶನ್ಸ್ ಇಲ್ವಲ್ಲ? ಓಕೆ, ಇವಾಗ ನಾನು ಒಂದು ಮ್ಯಾಟ್ರ್ ನೋಡಿಸ್ತೀನಿ, ಎಲ್ಲರೂ ಗಮನ ಇಟ್ಟು ಕ್ಲಿಯರಾಗಿ ಕೇಳಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ನಿಮಗೆ ಎಲ್ಲರಿಗೂ ವಾಟ್ಸಪ್ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದ್ದೆ, ಕೇಳಿದ್ರಾ? ಹೊಸ ಬೈಬಲ್ ಕ್ಲಾಸ್ ನಾವೇನು ಮಾಡ್ತಾಯಿದ್ದೀರಿ, ಶುರು ಮಾಡ್ತಾಯಿದ್ದೀರಿ ಅಂತ ಯಾರು ಗಮನಿಸಿದ್ರಾ? ಆಯ್ತು. ಹಾಂ, ಓಕೆ, ಸರಿ. ಇವಾಗ ಇಟ್ಕೊಂಡು ಏನು ಮಾಡಬೇಕು, ಯಾಕೆ ಇದು ಅಂತ ಹೇಳ್ತೀನಿ, ದಯವಿಟ್ಟು ಎಲ್ಲ ಗಮನ ಇಟ್ಟು ಕೇಳ್ರಿ. ಓಕೆನಾ? ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಓಕೆ, ನಾನು ನಿಮ್ಮ ನೋಟ್ಸಲ್ಲಿ ಕಾಣಿಸ್ತಿದೆಯಲ್ಲ? ಓಕೆ ನೋಡಿ, ಇದು ನಿಮಗೆ ವಾಟ್ಸಪ್ ಲಿಂಕು. ಓಕೆನಾ? ಒಂದು ನಿಮಿಷ, ಒಂದೆರಡು ಮಿನಿಟ್ ಸರಿ, ಒಂದೆರಡು ನಿಮಿಷ. ಓಕೆ, ಒಂದು ನಿಮಿಷ. ಸ್ಕ್ರೀನ್ ಕಾಣಿಸ್ತಿದೆ ಎಲ್ಲರಿಗೂ? ಕಾಣಿಸ್ತಿದೆ ನೋಡ್ರಿ, ಇವಾಗ ನಿಮಗೆ ಈ ಥರ ಒಂದು ಮೆಸೇಜ್ ಕಳಿಸಿ ಒಂದು 15 ದಿವಸ ಆಯಿತು. ಎಲ್ಲ ಅಬ್ಸರ್ವ್ ಮಾಡಿದ್ದೀರಾ? ನೋಡಿದ್ದೀರಾ ಇಲ್ವಾ ಎಲ್ಲರೂ? ದಯವಿಟ್ಟು ನೋಡಿಲ್ಲ ಅಂತಂದರೆ ಇನ್ನೊಂದ್ಸರಿ ನೋಡಿ, ಇವತ್ತು ನಾನು ಕಳಿಸ್ಕೊಡ್ತೀನಿ. ಇದರಲ್ಲಿ ಒಂದು ಫಾರ್ಮ್ನ ನಾವು ಕ್ರಿಯೇಟ್ ಮಾಡಿದ್ರಿ. ಆ ಫಾರ್ಮಿಗೆ ಕೆಳಗೆ ಲಿಂಕ್ ಕೊಟ್ಟಿದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಕೊಟ್ಟಿದ್ರಿ. ಇಲ್ಲಿ ಕೆಳಗೆ ಹಾಕಿದ್ದೀನಿ, ಎಲ್ಲ ಕ್ರಿಶ್ಚಿಯನ್ಸ್ಗಳಿಗೂ ದಯವಿಟ್ಟು ಇದನ್ನ ಶೇರ್ ಮಾಡಿ, ಯಾರೋ ಇಂಟ್ರೆಸ್ಟ್ ಇದ್ದರೆ ಈ ಕ್ಲಾಸ್ಗಳಿಗೆ ಜಾಯ್ನ್ ಆಗಿ ಅಂತ. ಓಕೆನಾ? ಸೊ ಈ ಫಾರ್ಮ್ನ ಕ್ಲಿಕ್ ಮಾಡಿದ್ರೆ ನೋಡಿ, ನೀವು ಈ ಥರ ಬರ್ತಾರೆ ಫಾರ್ಮ್. ನಿಮ್ಮೆಲ್ಲ ದಯವಿಟ್ಟು ನಿಮ್ಮ ಕ್ರಿಶ್ಚಿಯನ್ ಫ್ರೆಂಡ್ಸು ರಿಲೇಟಿವ್ಸ್ ಯಾರಿದ್ದಾರೋ ನಿಮಗೆಲ್ಲ ಇದ್ದಾರೆ, ಯಾರು ಇಲ್ಲ ಅಂತ ಹೇಳ್ಬಿಡಿ ದಯವಿಟ್ಟು. ಆಯ್ತಾ? ನಾನಂತೂ ಕ್ರಿಶ್ಚಿಯಾನಿಟಿ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ, ನೀವೆಲ್ಲ ಕ್ರಿಶ್ಚಿಯನ್ಸ್ ಇದ್ದೀರಾ. ಅರ್ಥ ಆಯ್ತಾ? ಹುಡ್ದಾಗಿಂದ ಕ್ರಿಶ್ಚಿಯನ್ಸ್ ಆಗಿರೋರು ಎಷ್ಟು ಜನ ಇದ್ದೀರಾ, ನಿಮ್ಗೆ ಎಷ್ಟು ಜನ ಸಂಬಂಧಿಕರಿದ್ದಾರೆ ಅದರ ಎಲ್ಲರಿಗೂ ದಯವಿಟ್ಟು ಇದು ಹಂಚಿ. ಎಲ್ಲ ಹಂಚಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ನಾಚಿಕೆ ಪಡಬೇಕು, ಅವಮಾನ ಪಡ್ಬೋದು ಅಂತೆಲ್ಲ ಏನೋ ಬೇಜಾರು ಮಾಡ್ಕೊಂಡು ಹೋಗ್ಬಿಡಿ. ವಾಕ್ಯ ಇವಾಗ ತಾನೇ ಓದ್ರಲ್ವಾ, ನಾಚಿಕೆ ಅವಮಾನ ಅದರ ಇವೆಲ್ಲ ಗಂಟು ಮುಟ್ಟೆ ಕಟ್ಟಿ ಎಲ್ಲ ಊರಿಂದ ನಾಚಿಕೆ ಹಾಕ್ಬಿಡಿ. ಓಕೆನಾ? ದಯವಿಟ್ಟು ಇದನ್ನೆಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಹಳೇ ಸಭೆಯಲ್ಲಿರೋಂಥ ಹಳೇ ಗ್ರೂಪ್ಗಳು ವಾಟ್ಸಪ್ ಗ್ರೂಪ್ ಇತ್ತು, ಅಲ್ಲೆಲ್ಲ ಕಾಂಟ್ರಾಕ್ಟ್ಸ್ಗಳಿರ್ತಾನೆ, ಆ ಕಾಂಟ್ರಾಕ್ಟ್ಸ್ಗಳೆಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ. ಶೇರ್ ಮಾಡಿಬಿಟ್ಟು ಅವ್ರಿಗೆ ಈ ಫಾರ್ಮ್ನ ಫಿಲಪ್ ಮಾಡೋಕ್ಕೆ ಹೇಳಿ. ಇದರಲ್ಲಿ ನೋಡ್ರಿ, ತಮ್ಮ ಇಮೇಲ್ ಐ ಡಿ ಹಾಕಬೇಕು. ಆಮೇಲೆ ಬೈಬಲ್ ಸ್ಟಡಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ಎಸ್ ಆರ್ ನೋ ಇದ್ರೆ ಎಸ್ ಅಂತ ಹಾಕಕ್ಕೆ ಹೇಳಿ. ಅವ್ರ ಹೆಸರು ಪೂರ್ತಿ ಕೊಡೋಕ್ಕೆ ಹೇಳಿ. ಕೆಳಗೆ ಬಂದರೆ ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೇಳಿ. ಆಮೇಲೆ ಯಾವ ಲ್ಯಾಂಗ್ವೇಜಲ್ಲಿ ಪಾಠ ಬೇಕು, ಯಾವ ಲ್ಯಾಂಗ್ವೇಜ್ ಬೇಕಾ ತೊಗೊತೀನಿ. ಆಯಿತಾ? ಆಮೇಲೆ ಯಾವ ಊರಿಂದ ಇದು ಮಾಡಿದ ನಂತರ ಕೆಳಗೆ ಬಂದರೆ ನಾವು ಹೊಸ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀರಿ ಏನ್ರಿ, ಬೈಬಲ್ ಕ್ಲಾಸಿಗೆ ಸೇರೋಕ್ಕೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಗ್ರೂಪ್ಗೆ ಏನಾಗ್ತಾರೆ, ಅಲ್ಲಿ ಜಾಯ್ನ್ ಆಗ್ತಾರೆ. ಆಮೇಲೆ ಈ ಕೆಳಗಡೆ ನಮ್ದು ಯೂಟ್ಯೂಬ್ ಲಿಂಕ್ ಹಾಕಿದೆ. ಈ ಯೂಟ್ಯೂಬ್ ಲಿಂಕ್ ಮೇಲೆ ಅವ್ರು ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆಯಿತಾ? ಅದೇ ಥರ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋಕ್ಕೆ ಕಷ್ಟ ಆಗ್ತಿಲ್ಲ, ಲಿಂಕ್ ಗೊತ್ತಾಗ್ತಿಲ್ಲ ಅಂದರೆ ಈ ಸ್ಕ್ಯಾನರ್ ಇದೆ, ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರು ಸರಿ ಆಟೋಮೆಟಿಕ್ಕಾಗಿ ಏನಾಗ್ತಾರೆ, ಆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಸೊ ಈ ಥರ ಮಾಡಿದ್ರೆ ಅನೇಕ ಜನ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರು ಸಿಗೋರೋ ಅವರೆಲ್ಲರ ಕಾಂಟ್ಯಾಕ್ಟ್ಗಳು ನಮ್ಗೆ ಏನಾಗ್ತದೆ, ಸಿಕ್ಕೋದಕ್ಕೆ ಅನುಕೂಲ ಆಗ್ತದೆ. ಯಾರೋ ಒಬ್ಬರು ಏನಾಗಿರ್ಬೋದು, ಆಸಕ್ತಿಯಿಂದ ಕೇಳೋರು ಇರ್ಬೋದು, ಯಾರಂತ ನಮಗೆ ಗೊತ್ತಿಲ್ಲ. ದೇವರು ಸತ್ಯಕ್ಕೆ ಕರೆಸೋರು ಎಷ್ಟೋ ಜನಗಳಿರ್ತಾರೆ. ಅದರ ನಮ್ಮ ಕೆಲಸ ಏನ್ರಿ, ಆಹಾರನ ಏನು ಮಾಡಬೇಕು, ನೀರಿನ ಮೇಲೆ ಹಾಕ್ಬೇಕು. ಅದು ಎಷ್ಟು ದಿನದ ನಂತರ ಫಲ ಕೊಡ್ತಾರೋ ಅದು ದೇವ್ರಿಗೆ ಬಿಟ್ಟಿದ್ದು. ಅದರ ದಯವಿಟ್ಟು ಎಲ್ಲ ಇದ್ದೀರಾ, ಒಂದು 20 ಜನ ಇದ್ದೀರಾ ಅದರ. ನನಗೆ ಗೊತ್ತಿರಂಗೆ ಅಟ್ಲೀಸ್ಟ್ ಒಂದು 150 ಜನ ಇದ್ದೀರಾ. 150 ಜನ ನೀವು 10 ಜನ ಕೇಳಿದ್ರೆ ಎಷ್ಟಾಯ್ತು? 1500 ಆಯ್ತು. 10 ಜನ ಇಲ್ ಬಿಡ್ರಿ.
10 ಜನ ಇಲ್ವಾ? ಸರಿ 5 ಜನಕ್ಕೆ ಹೇಳಿ. ಒಬ್ಬರಾರಿದ್ರೆ ಹೋಗ್ಲಿ ಹೇಳ್ರಿ. ಅದರ 10 ಜನಕ್ಕೆ ಕೇಳಿದ್ರೆ 1500 ಜನ, 5 ಜನಕ್ಕೆ ಕೇಳಿದ್ರೆ 750 ಜನ. ಅದರ ಅದರಲ್ಲಿ 7 ಜನ ಬರಲಿ, ಏನು ಬೇಜಾರಿಲ್ಲ. ಯಾಕಂದ್ರೆ ಸತ್ಯವೇದ ಹೇಳೋದು ಕರೆಯಲ್ಪಟ್ಟವರು ಅನೇಕರು, ಆಯಲ್ಪಟ್ಟವರು ಸ್ವಲ್ಪ ಜನ. ಒಟ್ಟ ಸ್ವಲ್ಪ ಪ್ರಯತ್ನ ಜನ. ಮಾಡಿ. ಯಾರ ಒಬ್ರು ಇಲ್ಲ ಅಂತ ಬಿಟ್ಟು ನಿರಾಸೆ ಆಗೋದಲ್ಲ. ಅರ್ಥ ಆಯ್ತಾ? ನೀವೆಲ್ಲ ಕ್ರಿಶ್ಚಿಯನ್ಸ್ ಫಾಂಟೈಸ್ ಎಲ್ಲ ಇದೆಲ್ಲ ಹೆಂಗ್ ಸ್ಪ್ರೆಡ್ ಮಾಡಬೇಕು ಅಂತಂದ್ರೆ, ಇದನ್ನು ಕಾಪಿ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಏನೇನೆಲ್ಲ ಸೋಷಿಯಲ್ ಮೀಡಿಯಾ ಇದೆಯೋ ಅದರ ನಿಮ್ಮ ಸ್ಟೇಟಸ್ಸು, ವಾಟ್ಸಪ್ ಸ್ಟೇಟಸ್ಸು, ಅದರ ಇದರಲ್ಲೆಲ್ಲ ಹಾಕಿ ನೀವು ಲಿಂಕ್ ಹಾಕ್ಕೊಳ್ಳಿ. ಅದರ ನೀವು ಸ್ಟೇಟಸಲ್ಲಿ ಬರೀ ಊರು ಸುತ್ತಾಕೋದು ಅದಿದು ಜಾಲಿ ಮಾಡಿದೆಲ್ಲ ಹಾಕ್ತೀರಿ, ಹಾಕಿ ಇದನ್ನೆಲ್ಲ ಹಾಕಿರ್ತೀನಿ, ಸ್ಟೇಟಸಲ್ಲಿ ಹಾಕಿರ್ತೀನಿ, ಇದೆಲ್ಲ ಸ್ಪ್ರೆಡ್ ಮಾಡಿ ನಿಂತೀನಿ. ಅವಾಗ ಏನಾಗ್ತಾರೆ, ಅನೇಕ ಜನಗಳಿಗೆ ಇನ್ಫಾರ್ಮೇಷನ್ ಹೋಗ್ತದೆ. ಯಾರೋ ಒಬ್ರು ಏನು ಮಾಡ್ತಾರೆ ದೇವರು ಟಚ್ ಮಾಡಿ ಸತಿ ಕರ್ಕೊಂಬ ಸಾಹಿತ್ಯಗಳಿರ್ತಾರೆ. ದಯವಿಟ್ಟು ಈ ಕೆಲಸನ ನೀವು ಮಾಡಿ ಅಂತ ನಿಮ್ಮ ಹತ್ರ ಇದೆ ಒಂದು ರಿಕ್ವೆಸ್ಟ್. ಓಕೆನಾ? ಸರಿ. ಓಕೆ ಬ್ರದರ್. ಆಮೇಲೆ ಯಾರೋ ಹೊಸಬ್ರು ಬಂದರೆ ದಯವಿಟ್ಟು ಯಾರು ಹಳೆ ಗ್ರೂಪ್ಗಳಿಗೆ ಸೇರ್ಸಕ್ಕೆ ಹೋಗ್ಬೇಡಿ. ಹಳೆಯ ಗ್ರೂಪ್ ಲಿಂಕ್ಗಳನ್ನ ಸೇರ್ಸಕ್ಕೆ ಹೋಗ್ಬೇಡಿ. ಯಾಕಂದರೆ ಅಲ್ಲಿ ಇದುವರೆಗೂ ನಾವು ಹೈಯರ್ ಕ್ಲಾಸಸ್ಸು ಆತ್ಮವರೆಗೂ ತೊಗೊಂಡು ನರಕವರೆಗೂ ಮುಗಿಸಿದ್ದೀರಿ. ಇನ್ನು ಮುಂದಕ್ಕೆ ಇನ್ನೂ ಹೈಯರ್ ಕ್ಲಾಸಸ್ ಹೋಗ್ತಾರೆ, ಅಲ್ಲಿಗೆ ಸೇರ್ಸಕ್ಕೆ ಹೋಗ್ಬೇಡಿ. ಹೊಸ ಕ್ಲಾಸ್ಗೆ ನಾವು ಶುರು ಮಾಡೋಣ. 1 or 2 ವೀಕ್ಸಲ್ಲಿ ಶುರು ಮಾಡ್ತೀವಿ. ಅಂಥವ್ರಿಗೆಲ್ಲ ಹಂಚಿ ಆಯ್ತಾ? ದಯವಿಟ್ಟು ಶೇರ್ ಮಾಡಿ. ಯಾರು ಇಂಟ್ರೆಸ್ಟ್ ಇದ್ದವ್ರು ಬರಲಿ, ಹಾಕಿ ಹೇಳ್ಕೊಡೋಣ. ಯಾರು ಏನು ಪ್ರಶ್ನೆ ಕೇಳಿದ್ರು ಬೇಜಾರು ಮಾಡ್ಕೊಂಬಿಡಿ, ಧೈರ್ಯವಾಗಿರಿ. ಸತ್ಯ ಗೊತ್ತಿರೋದು ನಮಗೆ, ಸುಳ್ಳು ಗೊತ್ತಿರೋರೇ ಧೈರ್ಯವಾಗಿದ್ದಾರೆ. ಸತ್ಯ ಗೊತ್ತಿರೋದು ನಾವೇ ಯಾಕೆ ಎದುರ್ಕೊಬೇಕು? ಹೇಳೋಣ ಬನ್ನಿ. ಅವ್ರಿಗೆ ಏನು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡೋಣ, ಅದೇನು ಡಿಸ್ಕಷನ್ ಮಾಡೋಣ, ನೋ ಇಶ್ಯೂಸ್. ಓಕೆನಾ? ಸೊ ಇದನ್ನು ದಯವಿಟ್ಟು ಮಾಡಿ. ಆಮೇಲೆ ನಿಮ್ಗೇನೋ ಡೌಟ್ಸ್ ಇತ್ತು, ಇದು ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ, ಅದಕ್ಕೆ ಏನು ಮಾಡ್ತೀನಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಓಕೆನಾ? ಸೊ ದಯವಿಟ್ಟು ಇನ್ನೇನು ಆದಷ್ಟು ಏನು ಮಾಡಿ ನೀವು ಎಲ್ಲರಿಗೂ ಇದನ್ನ ಶೇರ್ ಮಾಡಿ. ಕೊನೆಯದಾಗಿ ಯಾರಿಗೇನು ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಸರಿ, ಏನೂ ಇಲ್ಲ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ.